ನಿಮಗೆ ಯಾವ ತರದ ಒಂದು ಇಕ್ವೇಶನ್ ಫಾರ್ಮ್ ಮಾಡಕ್ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ ಒಳಗ? ಯಾವ ತರದ ಒಂದು ಇದನ್ನ ಕೊಟ್ಟಿದ್ದೆ ನಾನು? ಆ ಸಮೀಕರಣಗಳು ಅವರಿಬ್ಬರು ವಯಸ್ಸು ಕೂಡಿಸಿದಾಗ ಹಿಡಿದಿಟ್ಕೋಬೇಕು. ರೈಟ್. ಸೊ ಯಾವ್ದನ್ನ ಕೊಟ್ಟಿದ್ದೆ? ಫಾರ್ ಎಕ್ಸಾಂಪಲ್, ಇಬ್ಬರು ಅಣ್ಣ ತಮ್ಮದರ ಅವ್ರಿಬ್ರು ವಯಸ್ಸು ಕೂಡಿಸಿದಾಗ ಎಷ್ಟಾಗ್ತತಿ? ದೊಡ್ಡವ ಸಣ್ಣವನ್ಗಿಂತ ಎಷ್ಟು ವರ್ಷ ದೊಡ್ಡವ ನಾನು? ಇದು ಮಾಡಕ್ ಬರ್ತಿಲ್ಲ ನಿಮಗೆಲ್ಲರಿಗೂ? ಓಕೆ. ಇದೇ ರೀತಿ ನಾವು ನಮ್ಮ ಈ ಪ್ರತಿಭಾ ಪೋಷಕ ಎಕ್ಸಾಮ್ನಾಗನು ಒಂದು ಕೊಟ್ಟಿದ್ವಿ. ಯಾರಿಗಾದ್ರೂ ಬಂದಿದ್ದು ಬೀಜಗಣಿತದ್ದು ಪೇಪರ್ಸ್? ಬಿಲ್ಡಿಂಗ್ ಇತ್ತಲ್ಲ, ಅಲ್ಲಿ ಬಿಲ್ಡಿಂಗ್ ದಾಗ 3 ಎ ಭಾಗ, ಬಿ ಭಾಗ, ಸಿ ಬಂದಿತ್ರಿ. ಕಾಯಿನ್ಗಳದಿತ್ತು. ಹೌದು, ಅವೆಲ್ಲ ಬೀಜಗಣಿತ. ಅದಕ್ಕೆ ನಿಮ್ಗೆ ಬಹಳಷ್ಟು ಕಾಂಪ್ಲೆಕ್ಸ್ ಇದನ್ನ ಮಾಡಬಹುದು. ಈಗ ನಾವು ಚರಾಕ್ಷರ ಏನ್ ತಗೊಳ್ತೇವಲ್ಲ, ಯಾವ್ದಕ್ ನಾವು ಚರಾಕ್ಷರ ತಗೊಳ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಯಾವ್ದಕ್ ತಗೋಬೇಕು ಅದನ್ನ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ನಾವು ನಿಮ್ಗೆ ಇನ್ನೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಏನಂತ, ಯಾವ್ದೋ 3 ಕ್ರಮಾಗತ ಸಂಖ್ಯೆಗಳದಾವ. ಕ್ರಮಾಗತ ಅಂದ್ರೆ ಗೊತ್ತೈತಿ? ಅನುಕ್ರಮ ಸಂಖ್ಯೆಗಳು. The sum of 3 ಇಂಗ್ಲಿಷ್ ಹೋಗೋದಕ್ಕೆ ಏನಂತಾರ ನೋಡ್ರಿ? ಕಾನ್ಸಿಕ್ಯೂಟಿವ್. ಬರ್ಕೊಡ್ರಿ ಕ್ರಮಾಗತ. The sum of 3 consecutive odd numbers. Don't know. So consecutive numbers ತಗೊಂಡೆ. The sum of 3 consecutive numbers is, let's say it's 69. Find those numbers. Find those numbers. ಏನಿದ್ರ ಅರ್ಥ? ಏನರ್ಥ ಇದು? ಕ್ರಮಾನುಗತ ಸಂಖ್ಯೆಗಳು ಅದಾವ್ರಿ. ಕ್ರಮಾನುಗತ ಅಂದ್ರೆ ಎಲ್ಲಾರ್ಗು ಹೇಳು. ಕ್ರಮಾನುಗತ ಕ್ರಮಾಗತ ಅಲ್ಲ, ಕ್ರಮಾನುಗತ. ಕಂಟಿನ್ಯೂ ಅದಾವಲ್ರಿ ಹಂಗ. ಫಾರ್ ಎಕ್ಸಾಂಪಲ್ 12, 13, 14, 25, 26, 27 ಹಿಂಗ ಒಂದಾದ್ಮೇಲೆ ಒಂದ್ ಬರುವಂಗ 3 ಸಂಖ್ಯೆಗಳು ಅದಾವು. ಅವುಗಳ ಮೊತ್ತ ಏನೈತಿ? 69 ಐತಿ. ಆ ಸಂಖ್ಯೆಗಳು ಯಾವುವು ಅಂತ ಏನಿದ್ರಿ ಅಂತ ಕೇಳಿದ್ವಿ. ಇದು ನೋಡ್ರಿ, ನಾವು ಚರಾಕ್ಷರ ಹೆಂಗ್ ನೋಡಿ. ಈಗ ನಾವು 3 ಕ್ರಮಾಗತ ಸಂಖ್ಯೆಗಳು ಅದಾವ. 3 ಕ್ರಮಾಗತ ಸಂಖ್ಯೆಗಳು ಅಂದ್ರೆ ಇಲ್ಲೊಂದು ಬಾಕ್ಸ್ ಐತಿ, ಇಲ್ಲೊಂದು ಬಾಕ್ಸ್ ಐತಿ, ಇಲ್ಲೊಂದು ಬಾಕ್ಸ್. ಇವೆಲ್ಲವನ್ನು ಕೂಡಿಸಿದಾಗ 69 ಬರಾಕ್ತೈತಿ. ಹೌದಲ್ಲ? ಆದ್ರೆ ನಾನು ಇದಕ್ಕೆ ಹೆಸರುಗಳನ್ನ ನಾನು ಹೆಂಗ ಎಕ್ಸ್, ವೈ, ಝೆಡ್ ಅಂತ ಕೊಟ್ರೆ ಹೆಲ್ಪ್ ಆಕೈತಿ ನೋಡ್ರಿ. ಹಿಂಗ್ ಕೊಟ್ರೆ ನೀವು ಬಿಡ್ಸಾಕೈತಿ. ಯಾಕಂದ್ರೆ ರೈಟ್, ಯಾಕಂದ್ರೆ ನಾವು ಈ ಇನ್ಫಾರ್ಮೇಶನ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಇದನ್ನ ನೆನ್ಪಿಟ್ಕೊರಿ. ಬೀಜಗಣಿತ ಕೊಟ್ಟಂತ ಎಲ್ಲಾ ಮಾಹಿತಿಯನ್ನು ನಾನು ಬಳಸ್ಕೊಳ್ಬೇಕಾಗ್ತೈತಿ. ಈ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅದಾವಪ್ಪ ಅವು ಅನ್ನುವಂತ ಸಂಗತಿ ಕೊಟ್ಟಿದ್ದಾರೆ ನಿಮ್ಗೆ. ನಾವು ಹಿಂಗ್ ಬರ್ದಿವಪ್ಪ, ಹೆಂಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಬರ್ದಿವ್ ಅಂತಂದ್ರ, ದರಿ ಈಕ್ವಲ್ ಟು 69 ಅಂತ ಬರ್ದಿವ್ ಅಂದ್ರ, ಈ ಮಾಹಿತಿಯನ್ನು ನಾವು ಏನ್ ಮಾಡ್ಲಿಲ್ಲ, ಬಳಸಲೇ ಇಲ್ಲ. ಎಕ್ಸ್ ವೈ ಝೆಡ್ ಏನ್ ಬೇಕಾದಾಗಿರ್ಬೋದು ಅವ್ರು 3 ಕೂಡಿಸಿ 69 ಆಗ್ತೈತಿ. ಅಂದ್ರೆ ಬಹಳಷ್ಟು ಉತ್ತರ ಬರ್ತಾವ ಅದಕ್ಕೆ, ಬಹಳಷ್ಟು ಉತ್ತರ ಬರ್ತಾವ ಅದಕ್ಕೆ. 63 ಅಪರಿಮಿತ ಪರಿಹಾರಗಳಿವೆ ರೀ. ಹೌದಲ್ಲ? ಹೌದು.
ಅದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಕಂಡೀಷನ್ ಬರ್ಕೋಬಹುದು. ಬೇಕಂದ್ರೆ ಹೆಂಗ್ ಬರ್ಕೋಬಹುದು, ಹಿಂಗ್ ಬರ್ಕೋಬಹುದು, x ಪ್ಲಸ್ y ಪ್ಲಸ್ z ಈಕ್ವಲ್ ಟು 69. ಆಮೇಲೆ ಏನ್ ಬರ್ಕೋಬಹುದು ನಾನು, y ಈಕ್ವಲ್ ಟು x ಪ್ಲಸ್ 1, ಆಮೇಲೆ z ಈಕ್ವಲ್ ಟು y X ಪ್ಲಸ್ plus 2. y ಪ್ಲಸ್ 1 ಅಥವಾ x ಪ್ಲಸ್ 2. ಈ ತರ ಮಾಡ್ಕೊಂಡು ಈ 3 ಸಮೀಕರಣಗಳನ್ನ ಮಾಡ್ಕೊಂಡೆ ಅನ್ಕೊಂಡು ಆವಾಗ ನಾನು ಎಲ್ಲಾ ಹಿಡಿದ ಮಾಹಿತಿ ಕೊಟ್ಟಂತ ಮಾಹಿತಿನ ಹಿಡಿದಿಟ್ಟಂಗ ಬಿಡಿಸ್ಬೋದು ನಾನು. ಇದನ್ನ ಏನ್ ಮಾಡ್ಬೋದು, ಈ ತರ 3 ಇದು ಅಂದ್ರೆ 3 ಬಿಡಿಸ್ಬೋದು ನಾನು. ಅದಕ್ಕಿಂತ ನಾನು ಈಸಿನೂ ಮಾಡ್ಕೋಬಹುದು. ನಾನು ಚರಾಕ್ಷರಗಳನ್ನ ಚೂಸ್ ಮಾಡ್ಕೊಳ್ಳೋದ್ರಾಗ ನೀವು ಹೇಳ್ದಂಗ ಇನ್ನೂ ಈಸಿ ಮಾಡ್ಬೋದು. ನಾನು ಹೆಂಗ್ ಬಿಡಿಸ್ತಾ ಇದ್ದೇನೆ, ಲೆಟ್ ಅಂದ್ರೇನು, ಆಗಿರಲಿ. ಲೆಟ್ ದ ಫಸ್ಟ್ ನಂಬರ್ ಬಿ ಕಾಲ್ಡ್ ಎಕ್ಸ್. ಅಂದ್ರೆ ಇದು ಮೊದಲನೇ ಸಂಖ್ಯೆಯನ್ನು ಮೊದಲನೇ ಸಂಖ್ಯೆ ಎಕ್ಸ್ ಎಂದು ಕರೆಯೋಣ, ಅಥವಾ ಎಕ್ಸ್ ಆಗಿರಲಿ. ನೋಡ್ರಿ, ಇದು ಆಗಿರಲಿ. ಎಕ್ಸ್ ಬದಲಿ ವಾಯ್ ಆಗಿರಲಿ, ನೋ ಪ್ರಾಬ್ಲಮ್. ಝೆಡ್ ಆಗಿರ್ಲಿ, ನೋ ಪ್ರಾಬ್ಲಮ್. ಆದ್ರೆ ಎರಡನೇ ಸಂಖ್ಯೆ ನೋಡ್ರಿ, ಆಗಿರಲಿ ಆಗುದಿಲ್ಲ. ಅವಾಗ ಏನಾಗ್ತತಿ, ಎರಡನೇ ಸಂಖ್ಯೆ X plus 1 ಆಗಿರಲಿ. ಎಕ್ಸ್ ಪ್ಲಸ್ 1 ಆಗಿರಲಿನೋ ಏನೋ ಆಗುತ್ತದೆ, ಆಗಬೇಕದು. ಪ್ಲಸ್ ಒಂದೇದಕ್ಕೆ ನನಗೆ ಫ್ರೀಡಮ್ ಐತಿ. ಈ ಒಂದೇದಕ್ಕೆ ನನಗ ಏನೈತಿ, ಫ್ರೀಡಮ್ ಐತಿ. ಎಕ್ಸ್ ಬದ್ಲಿ ನಾ ಏನ್ ಮಾಡ್ಕೋಬಹುದಾಗಿತ್ತು, ಇಲ್ಲಿ ವೈ ಇಟ್ಕೋಬಹುದಾಗಿತ್ರಿ. ಅವಾಗ ಬರೀಬೇಕು. ಇಲ್ಲಿ ಫ್ರೀಡಮ್ ಇಲ್ಲ ನನಗೆ, ಇಲ್ಲಿ ಏನ್ ಇಲ್ಲಿ ನೋ ಫ್ರೀಡಮ್. ಇಲ್ಲಿ ಏನೈತಿ, ಫ್ರೀಡಮ್ ಐತಿ. ಓಕೆ, ಇನ್ನ ಮೂರನೇ ಸಂಖ್ಯೆ ಏನಾಗ್ತದೆ, ಎಕ್ಸ್ ಪ್ಲಸ್ 2 ಆಗುತ್ತದೆ. ಅಂದ್ಮೇಲೆ ಈಗ ಕೊಟ್ಟಂತ ಸಮೀಕರಣ ಏನಾಯ್ತು, ಆದ್ದರಿಂದ ಕೊಟ್ಟ ವಿಷಯ ಏನಾಯ್ತು, ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 69. ಬ್ರಾಕೆಟ್ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಕಡೆ ಪ್ಲಸ್ 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 ಐತಿ. ಏನ್ ಮಾಡ್ಬೋದು, ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 69. 1 2 3 ಎಕ್ಸ್ಗಳು, ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. ಇವು ಗೊತ್ತದವ್ರ ನಿಮಗ? ಇವು ಗೊತ್ತದಲ್ಲ, ಜಾತಿ ಜಾತಿ ಪದಗಳು ಅಂತ ಮಾಡ್ಕೋತೀರಿ. ಬಟ್ ನೋಡೋಣ, ನಾನು ಇನ್ನೊಂದ್ ಸ್ವಲ್ಪ ನೋಡೋಣ. ಇದನ್ನು 3x ಪ್ಲಸ್ 1 ಪ್ಲಸ್ 2 ಎಷ್ಟಾಯ್ತು, 3 ಆಯ್ತು, ಈಕ್ವಲ್ ಟು 69. ಅವಾಗ ಏನಾಯ್ತು, 3x ಈಕ್ವಲ್ ಟು 69 ಮೈನಸ್ 3. ಇದು ಯಾಕೆ ಮೈನಸ್ 3 ಆಗ್ತೈತಿ, ಈ ಕಡೆ ಹೋದ್ರೆ ಯಾಕೆ ಮೈನಸ್ 3 ಆಗ್ತೈತಿ? ಈ ಕಡೆ ಹೋದ್ರೆ ಮೈನಸ್ ಆತ್ರಿ. ಯಾಕೆ ಯಾಕೆ ಈ ಕಡೆ ಹೋದ್ರ ಮೈನಸ್ ಆಕೈತಿ. ಯಾಕೆ ಈ ಕಡೆ ಬಿ ಸಮ, ಈ ಕಡೆ ಬಿ ಸಮ ಬರ್ಬೇಕಂತ್ರಿ. ಈ ಕಡೆ ಹೋಗಂಗಿಲ್ಲ ಅದು. ಆಕ್ಚುಲಿ ಈ ಕಡೆ ಬಿ ಈ ಕಡೆ ಹೋಗುದನ್ನ ಇಲ್ಲ ಅದು. ನಾನು ತೋರಿಸ್ತೇನೆ ನಿಮ್ಗೆ. ಈ ಕಡೆ ಹೋಗಂಗಿಲ್ಲ ಅದು. ಅದು ನಮ್ಗ ನಾವ್ ಹಂಗ ಅಂತೇವ ಅಷ್ಟೇ. ಅದು ಈ ಕಡೆ ಹೋಗಂಗಿಲ್ಲ. ಅದು ಏನಾಗ್ತೈತಿ ನಾ ಹೇಳ್ತೇನೆ ನಿಮ್ಗೆ. ಏನಾಗ್ತೈತಿ, ಏನ್ ಮಾಡ್ತೇನೆ ನಾನು, ಸಮೀಕರಣ ಅಂದ್ರ ಒಂದು ತಕಡಿಗತೆ. ಅದು ಸಮೀಕರಣ ಅಂದ್ರೆ ಹೆಂಗಿರ್ತೈತಿ, ಎರಡು ಕಡೆ ಸಮ ಇರ್ತದೆ. ಸಮೀಕರಣ ಏನ್ ಹೇಳಾಕತೈತಿ ನಮ್ಗ, ಈ ಕಡೆ ಏನೋ ಐತಿ, ಏನೇನೋ ಐತಿಲ್ಲ, ಈ ಕಡೆನು ಏನೇನೋ ಐತಿ, ಹಿಂಗೇನೋ ಐತಿ. ಸಮೀಕರಣ ಏನ್ ಹೇಳಾಕತೈತಿ ನಮಗ, ಸಮಚಿಹ್ನೆಯಿಂದ ಏನ್ ಹೇಳಾಕತೈತಿ ನಮಗ, ಇದು ಏನಾಗೈತಿ, ಇದು ಬ್ಯಾಲೆನ್ಸ್ ಆಗೈತಿ. ಇದು ಸೇಮ್ ಆಗೈತಿ, ಸಮ ಐತ್ರಿ. ಹಿಂಗ್ ಹೇಳಾಕತೈತಿ, ಹೌದಲ್ಲ? ಈಗ ಸಮೀಕರಣದೊಳಗೆ ನಾನು ಈಗ ಈ ಕಡೆ ತಕಡಿಗೆ ನಾನು ಏನಾದ್ರೂ ಒಂದು 2 kg ಕೂಡ್ಸಿದಪ್ಪ, ಈ ಕಡೆನು 2 kg ಕೂಡಿಸ್ತೀನಿ. ಅವಾಗ ಇದು ಸಮ ಉಳಿತೈತೋ ಇಲ್ಲೋ? ಈಗ ನಾನು ಈ ಕಡೆನು 2 kg ಕಡಿಮೆ ಮಾಡ್ತೇನೆ, ಈ ಕಡೆನು 2 kg ಕಡಿಮೆ ಮಾಡ್ತೇನೆ, ಸಮ ಉಳಿತೈತೋ ಇಲ್ಲೋ? ಈಗ ಈ ಕಡೆಗಿದ್ದನ್ನ
ದುಪ್ಪಟ್ಟು ಮಾಡ್ತೇನೆ ಅಥವಾ 4 ಪಟ್ಟು ಮಾಡ್ತೇನೆ. ಈ ಕಡೆ ಇದನ್ನು 4 ಪಟ್ಟು ಮಾಡ್ತೇನೆ. ಸಮ ಉಳಿತೈತೋ ಇಲ್ಲ? ಸಮ ಇರ್ತೈತಿ. ಈ ಕಡೆಗಿದ್ದನ್ನ ಅರ್ಧ ಮಾಡ್ತೇನೆ, ಈ ಕಡೆಗಿದ್ದನ್ನು ಭಾಗಿಸಿ ಅರ್ಧ ಮಾಡ್ತೇನೆ. ಸಮ ಉಳಿತೈತೋ ಇಲ್ಲ? ಇದೇನಿದು? ಇದೆಲ್ಲ ಏನಿದು? ಇದೇನಿದು? ಎಂತ ಜ್ಞಾನ ಇದು? ಇದು ಎಲ್ಲರೂ ಇದಕ್ಕೆ ಅಗ್ರಿ ಆಗ್ತಾರೆ ಈಸಿಲಿ, ಹೌದಿಲ್ಲ? ಇವುಗಳು ಅದಕ್ಕಾಗಿ ಎದ್ರೊಳಗೆ ಅದಾವು, ಯುಕ್ಲಿಡಿನ ಸ್ವಯಂ ಸಿದ್ಧಗಳಲ್ಲಿ ಅದಾವ ನೋಡ್ರಿ. ಯುಕ್ಲಿಡಿನ ಸ್ವಯಂ ಸಿದ್ಧಗಳಲ್ಲಿ ಮುಖ್ಯವಾಗಿ ಏನ್ ಹೇಳ್ತೈತವು? 2 ಸಮಾನ ಅಂಶಗಳಿಗೆ ಸಮಾನ ಅಂಶಗಳನ್ನು ಕೂಡಿಸಿದಾಗ ಸಮಾನ ಮೊತ್ತ ದೊರಕುತ್ತದೆ. ಕರೆಕ್ಟ್ 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 ಕರೆಕ್ಟ್. ಸೊ ಇದು ಯುಕ್ಲಿಡ್ ನೀವೇನ್ ತಿಳ್ಕೊಂಡ್ರಿ? ಇದನ್ನ ಯುಕ್ಲಿಡ್ ಕಂಡು ಹಿಡ್ದ ಅಂತ ತಿಳ್ಕೊಂಡ್ರು, ಏನಂತ ತಿಳ್ಕೊಂಡ್ರ ಅದನ್ನ? ಯುಕ್ಲಿಡ್ ಯಾಕೆ ಅದಕ್ಕೆ ಯುಕ್ಲಿಡ್ ಯಾಕೆ ಅಷ್ಟು ಮಹತ್ವ ಕೊಟ್ರು? ಅದೇನ್ ಮೊದಲು ಯುಕ್ಲಿಡ್ ಮೊದಲ ಯಾರೇ ತಿಳ್ಕೊತಿದ್ರು? ಸಮ ಅಂಶಗಳಿಗೆ ಸಮ ಪುಸ್ತಕ ಒಳಗ್ ಬರದಿಟ್ರಿ ಅದನ್ನ ಫಸ್ಟ್ ಟೈಮ್ ರೀ. ಅಲ್ಲ. ಯುಕ್ಲಿಡ್ನ ಒಂದು ಸ್ವಯಂ ಸಿದ್ಧಗಳಿಗೆ ಅಷ್ಟ್ಯಾಕೆ ಮಹತ್ವ? ಏನ್ ಕಾಮನ್ ಸೆನ್ಸ್ ಅದಾವ. ಸಮ ಅಂಶಗಳಿಗೆ ಸಮ ಸೇರಿಸಿದ್ರೆ ಸಮಾನ ಆಗ್ತಾವ, ಸಮ ಕಳೆದ್ರೆ ಸಮಾನ ಆಗ್ತಾವ. ಹೌದು. ಸೊ ಅವು ಗಣಿತದ್ದು ಎಲ್ಲಾ ಇದ್ರ ಮೇಲೂ ಬರ್ತಾವ ಸರ್. ಯುಕ್ಲಿಡ್ ಎಷ್ಟು ಬರ್ದ ಅಂತಾವು ಸ್ವಯಂ ಸಿದ್ಧಗಳನ್ನ? ಓನ್ಲಿ 6, 7 ಅದಾವ್ರಿ. 7 ಇಲ್ಲ, ಎಲ್ಲಿ 7 ಇರ್ತಾವ? ನಮಗ್ 7 ಅದಾವ್ರಿ. 7 ಅದಾವ್ರಿ ಸ್ವಯಂ ಸಿದ್ಧ. 7 ಆಧಾರ ಪ್ರತಿಜ್ಞೆ 5 ರೀ. ಸರಿ 7 ಅದಾವ್ರಿ. ಅವು ಇವ್ ಬಿಡ್ರಿ, ಆಧಾರ ಮುಖ್ಯವಾಗಿ ಏನು? 5 ಅದಾವಲ್ಲ? ಓಕೆ, ಇರ್ಲಿ. ಅವು 5 ಆಧಾರ ಪ್ರತಿಜ್ಞೆ 5 ಅದಾವ ಅಂತ ತಿಳ್ಕೊಂಡಿ. 5 ಅವು ಮುಖ್ಯವಾಗಿ 5 ಅದಾವ, ರೈಟ್. ಸೊ ಈ 5ಗಳು ಯಾವ ಏನು ಅದ್ರಾಗ ಅವು ಡಿಸ್ಕವರಿ ಮಾಡಿದ ಅವೇನಪ್ಪಾ ಬಹಳ ಕಾಂಪ್ಲಿಕೇಟೆಡ್ ಅದಾವ, ಯಾರಿಗ್ ಗೊತ್ತಿಲ್ಲದ ಸಂಗತಿಗಳು ಅದಾವ ಅಂತ ಇರ್ಲಿಲ್ಲ. ಅವು ಏನ್ ಹಂಗಾದ್ರೆ ಯುಕ್ಲಿಡನ್ ಕಾಂಟ್ರಿಬ್ಯೂಷನ್ ಏನು? ಯುಕ್ಲಿಡ್ ಯಾಕಷ್ಟು ದೊಡ್ಡ ಗಣಿತಜ್ಞ ಅನ್ಸ್ಕೊತಾನ? ಏನ್ ಅವ್ನ ಕಾಂಟ್ರಿಬ್ಯೂಷನ್ ಏನು? ಅವ್ನು ಹೇಳಿದ ಕಾಂಟ್ರಿಬ್ಯೂಷನ್ ಒಂದು ಅವನ್ ಸಾಧಿಸಿ ತೋರಿಸಿದ್ರಿ. ಅವನು ಸಾಧಿಸಿದ. ಅವು ಸ್ವಯಂ ಸಿದ್ಧಗಳು ಅದನ್ನ ತೋರಿಸ್ಕೊಟ್ರಿ. ಅವು ಸ್ವಯಂ ಸಿದ್ಧಗಳು ಅಂದ್ರೆ ಏನರ್ಥ? ಅವ್ರ ಮೇಲೆ ಯಾರು ಪ್ರಶ್ನೆ ಮಾಡುವಂಗಿಲ್ರಿ. ಯುಕ್ಲಿಡ್ ಸ್ವಯಂ ಸಾಧನೆ ಇದಾವ್ರಿ. ಯುಕ್ಲಿಡ್ ಏನ್ ಹೇಳ್ದಾಗೊತ್ತೈತಿ? ಯುಕ್ಲಿಡ್ ಯಾಕಷ್ಟು ಇಂಪಾರ್ಟೆಂಟ್ ವರ್ಕ್ ಮಾಡ್ದಾಗೊತ್ತೈತಿ? ಯುಕ್ಲಿಡ್ ಏನ್ ಹೇಳ್ದ ಅಂದ್ರ, ಗಣಿತದಲ್ಲಿ ಈ 5 ಮಾತ್ರ ಬಿಟ್ಟು ನೀವು ಬೇರೆ ಈ 5 ಮಾತ್ರ ನೀವು ಒಪ್ಕೊಳ್ಬೇಕು. ಈ 5 ಮಾತ್ರ ಒಪ್ಕೋಬೇಕು. ಉಳಿದನ್ನ ಎಲ್ಲವನ್ನು ನಾ ಏನ್ ಮಾಡ್ತೀನಿ? ಇವುಗಳಿಂದ ಪ್ರೂವ್ ಮಾಡ್ತಾ ಹೋಗ್ಬೋದು. ಪ್ರೂವ್ ಮಾಡ್ಬೋದು ನಾನು ಉಳಿದನ್ನ ಎಲ್ಲವನ್ನು. ಈ 5 ಮಾತ್ರ ನೀವೇನ್ ಮಾಡ್ಬೇಕು? ಕಾರಣ ಕೇಳ್ದ, ಪ್ರೂಫ್ ಕೇಳ್ದ, ಸಾಧನೆ ಕೇಳ್ದ, ಒಪ್ಕೋಬೇಕು. ಈ 5 ಸಾಕು. ಆ ಮುಖ್ಯವಾಗಿ ಭಾಗ ಹೇಳ್ದವ್ರು ಏನ್ ಹೇಳ್ದ? ಇವು 5 ಸಾಕು ಅಂತ ಹೇಳ್ದ. ಉಳಿದದ್ದು ಯಾವ್ದು ಬೇಡ ನನಗಂತ ಹೇಳ್ದ. ಸೊ ಯುಕ್ಲಿಡಿನ್ ಕಿತ್ತ ನೀವ್ ಏನಾದ್ರೂ ಚಲೋ ಮಾಡ್ಬೇಕು. ಯುಕ್ಲಿಡಿನ್ ಏನ್ ಮಾಡಿದ ಆ ಕೆಲಸ ಅದಕ್ಕಿಂತ ನಿಮ್ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಹೆಚ್ಚು ಮಾಡ್ಬೇಕು, ಏನ್ ಕಡಿಮೆ ಮಾಡ್ಬೇಕು? ಆ ಸ್ವಯಂ ಸಿದ್ಧಗಳ ಸಂಖ್ಯೆಯನ್ನ ಯುಕ್ಲಿಡ್ ಏನ್ ಹೇಳ್ದ? ಇವು 5 ಸಾಕು ನನಗ, ನೀವು ಒಪ್ಪಬೇಕಾದದ್ದು. ಕಾರಣ ಕೇಳದೆ ಒಪ್ಪುವಂತವು ಇವು 5 ಒಪ್ಕೊಡ್ರಿ. ನೀವು ಉಳಿದನ್ನೆಲ್ಲ ನಾವು ಪ್ರೂವ್ ಮಾಡೋಣ, ಪ್ರೂವ್ ಮಾಡಕ್ ಬರ್ತೈತಿ ಉಳಿದನ್ನೆಲ್ಲ ಅಂತ ಹೇಳ್ದ. ಈಗ ನೀವು ಯುಕ್ಲಿಡಿನ್ಕಿಂತ ಬೆಟರ್ ಮಾಡ್ಬೇಕು. ಯುಕ್ಲಿಡಿನ್ಕಿಂತ ಏನಾದ್ರೂ ಒಂದು ಹೊಸ ಡಿಸ್ಕವರಿ ಮಾಡ್ಬೇಕಂದ್ರೆ ಈ 5 ಅನ್ನೋದನ್ನ ಹೆಚ್ಚು ಮಾಡ್ಬೇಕು, ಏನ್ ಕಡಿಮೆ ಮಾಡ್ಬೇಕು? ನೀವೇನಾದ್ರೂ ತೋರ್ಸಿದ್ರಿ ಏನಂತ? 5 ಬ್ಯಾಡ್ರಿ, ಇವ್ 4 ಒಪ್ಕೋರಿ ನೀವು ಸಾಕು. ಇದ್ರಾಗಿಂದ ಏನ್ 5ನೇದ್ ಐತ್ಲಾ, ಈ ಉಳಿದ 4ರಲ್ಲೇ ನಾ ಪ್ರೂವ್ ಮಾಡಿ ತೋರಿಸ್ತೀನಿ ಅಂದ್ರೆ ಮುಗೀತು. ನಿಮ್ಮ ಹೆಸರು ಯುಕ್ಲಿಡಿನ್ ಹೆಸರು ಹೆಂಗ್ ಬಂತಲ್ಲ ಹಂಗ ಟೆಕ್ಸ್ಟ್ ಬುಕ್ ದಾಗ ಹೋಗ್ಬಿಡ್ತೈತಿ ಮನುಷ್ಯ ಇರೋ ಮಠ.
ಮನುಷ್ಯ ಇರೋ ಮಠ ನಿಮ್ ಹೆಸರು ಪರ್ಮನೆಂಟ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗ್ಬಿಡ್ತೈತಿ. ಏನ್ ಮಾಡಿದಾರೆ ನೀವು ಯುಕ್ಲಿಡ್ನಾಗಿನ ಯಾವ್ದಾರ ಆ 5ರಾಗಿನ ಯಾವ್ದಾರ ಒಂದ್ ತಗೋರಿ, ಅದನ್ನ ಉಳಿದು ಬರೀ 4ರ ಹೆಲ್ಪ್ಲೆ ಪ್ರೂವ್ ಮಾಡಿ ಹಿಂಗಾದ್ರೆ ಹಿಂಗಾಗಬೇಕಂತ. ನೀವು ಅವಾಗ ಏನಾಯ್ತು, ಏನ್ ಹೇಳ್ದಂಗ ಆಯ್ತು ನೀವು ಮನುಕುಲಕ್ಕೆ, ಈ 4ನ್ನ ಮಾತ್ರ ನೀವು ಕಾರಣ ಕೇಳದ ಒಪ್ರಿ, ಉಳಿದುದನ್ನೆಲ್ಲ ನಾನು ಮಾಡ್ತೇನೆ. ಈ 4ರಲ್ಲೇ ಉಳಿದುದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತೇನೆ. ಗೊತ್ತಾಯ್ತು ಹೇಳಕ್ತಿದ್ದು. ವಿಜ್ಞಾನದ ಎಲ್ಲಾ ಭಾಗದಲ್ಲೂ ಹಿಂಗ. ಮೊದಲು ಏನ್ ತಿಳ್ಕೊಂಡಿದ್ರು, ಈ ಕಲ್ಲು, ಮಣ್ಣು, ನೀರು, ಗಾಳಿ, ತಾಮ್ರ, ಕಬ್ಬಿಣದ ಜಂಗು, ಇವೆಲ್ಲ ಬೇರೆ 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 ಪದಾರ್ಥಗಳನ್ನ ತಿಳ್ಕೊಂಡಿದ್ರು. ಆಮೇಲೆ ಏನ್ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ಉಪ್ಪು, ಸಕ್ರಿ ಇವೆಲ್ಲ ಬೇರೆ, ಬೆಲ್ಲ ಇವೆಲ್ಲ ಬೇರೆ ಬೇರೆ ಪದಾರ್ಥಗಳು ಇಲ್ಲ. ಆಮೇಲೆ ಏನ್ ಹೇಳಿದ್ರು, ಇಲ್ಲ, ಮೂಲ ಪದಾರ್ಥಗಳು, ಮೂಲ ವಸ್ತುಗಳು, ಮೂಲ ಧಾತುಗಳು ಕೇವಲ ಎಷ್ಟು, ನಿಮ್ಗೆ ಎಷ್ಟು ಈಗ 113 18 ಎಷ್ಟು ಇರ್ತಾವ ನಿಮ್ಗೆ, ಈಗ ಸ್ವಲ್ಪ ಹೆಚ್ಚಾಗಿದಾವ. 118 ಅಷ್ಟಿರ್ಲೇನ ಎಲ್ಲಾ ಅಡಿಗೆ ಆಗೈತಿ. ಅಷ್ಟನ್ನ ನಾನು ಬೇರೆ 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 ಪ್ರಮಾಣದಲ್ಲಿ ಬೇರೆ 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 ರೀತಿಯಿಂದ ಸಂಯೋಜನೆ ಮಾಡಿ ಎಲ್ಲ ಅಡಿಗೆ, ನೀರು, ಗಾಳಿ, ಉಪ್ಪು, ಸಕ್ರಿ, ಬೆಲ್ಲ, ಖಾರ, ಮೈಯಾಗಿನ ಚರ್ಮ, ಉಗುರು, ಕೂದ್ಲು, ಬಟ್ಟೆ, ಪಾಲಿಸ್ಟರ್ ಇರುತ್ತೆ, ಕಾಟನ್ ಇರುವಲ್ತೇಕ, ಕಬ್ಬಿಣದ ಜಂಗ್ ಇರುವಲ್ತೇಕ, ಎಲಿ ಇರುವಲ್ತೇಕ, ಮರದ ತ್ವಾಟಿ ಇರುವಲ್ತೇಕ, ಎಲ್ಲ ಮಾಂಸ, ಖಂಡ, ಎಲ್ಲ ರಕ್ತ, ಏನ್ ಎಲ್ಲಾನು ಎಷ್ಟು ವಿಧ 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 ವಿಧವಾದ ಈ ವಸ್ತುಗಳನ್ನ ನಾವು ನೋಡ್ತೀವಿ ನಮ್ಮ ಪ್ರಪಂಚದಲ್ಲಿ. ಬಟ್ ಅದ್ರದ್ದು ಎಲ್ಲ ಬೇರೆ 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 ವಸ್ತುಗಳು ಇಲ್ವೇ ಇಲ್ಲ. ಕೇವಲ 100 ಇವೆಷ್ಟಾವಲ್ಲ ಅವಷ್ಟೇ ಅಂತ ಹೇಳಿದ್ರು. ಮೇನ್ ಯೂನಿಟ್. ಹಾ, ಇನ್ನ ಅಲ್ಲಿಗೆ ನಿಲ್ಲಿಸ್ಲಿಲ್ಲ ಮನುಷ್ಯ. ಇವು ಸಹಿತ ಏನದಾವಲ್ಲ, ಇವೇನ ನಿಮ್ಗ 100+110+ ಅದಾವಲ್ಲ ಮೂಲ ವಸ್ತುಗಳು, ಇವುಗಳು ಮತ್ತೆ ಯಾವ್ದಾರ ಬೇಸಿಕ್ ಎಂಟಿಟಿಗಳಿಂದ, ಇನ್ನೂ ಫಂಡಮೆಂಟಲ್ ಏನಾದ್ರು ಇನ್ನೂ ಮೂಲವಾದಂತ ಘಟಕಗಳಿಂದ ಆಗಿದಾವೇನ, ಇನ್ನೂ ಯಾವ್ದಾರ ಕಾಮನ್ ಸಿಂಪಲ್ ಅದಾವೇನ ಇದ್ರೊಳಗ, ಆವಾಗ ಸಿಕ್ತು. ಹೌದಪ್ಪ, ಇವು ಸಹಿತ ಅಲ್ಲ ಮೂಲ ಘಟಕಗಳು. ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಮೂರೇ ಮೂರು ಈ ಮೂರೇ ಎಲ್ಲಾದ್ರಾಗಿರೋದು. ಕಬ್ಬಿಣದೊಳಗೂ ಇರೋದು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಗೋಲ್ಡ್ದಾಗಿರೋದು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್, ಎಲ್ಲಾದ್ರಲ್ಲೂ ಇವೇ 3 ಇರ್ತಾವ. ನೆನ್ಪಿರ್ಲಿ, ಮತ್ತ ಕಬ್ಬಿಣದ ಪ್ರೋಟಾನ್ ಬ್ಯಾರೇರಿ ಮತ್ತೆ ಗೋಲ್ಡ್ ಪ್ರೋಟಾನ್ ಬ್ಯಾರೇರಿ ಅಂತಿಲ್ಲ. ಕಬ್ಬಿಣದಾಗಿರೋದು ಅದೇ ಪ್ರೋಟಾನ್. ಮತ್ತೆ ಯಾರ ಹಂಗ ತಿಳ್ಕೊಂಡಾರೇನ? ಸರಿ ಇಲ್ರಿ, ಕಬ್ಬಣ ಯಾಕಾಗೈತ್ರಿ ಅಂದ್ರೆ ಪ್ರೋಟಾನ್ ಅದ್ರಾಗ ಕಬ್ಬಿಣದ ಪ್ರೋಟಾನ್ ಇರ್ತೈತ್ರಿ. ಗೋಲ್ಡ್ ಯಾಕಾಗೈತ್ರಿ, ಗೋಲ್ಡ್ ಗತೆ ಯಾಕಂದ್ರ ಗೋಲ್ಡ್ ಪ್ರೋಟಾನ್ ಇರ್ತೈತ್ರಿ. ಹಂಗಾರ ತಿಳ್ಕೊಂಡಿರಿ? ಇಲ್ಲ, ಪ್ರೋಟಾನು ಒಂದೇ, ಕಬ್ಬಿಣದಾಗಿನ ಪ್ರೋಟಾನು ಒಂದೇ, ಗೋಲ್ಡ್ದಾಗಿನ ಪ್ರೋಟಾನು ಒಂದೇ, ತಾಮ್ರದಾಗಿನ ಪ್ರೋಟಾನು ಒಂದೇ, ಆಮ್ಲಜನಕದಾಗಿನ ಪ್ರೋಟಾನು ಒಂದೇ. ಪ್ರೋಟಾನ್, ನ್ಯೂಟ್ರಾನ್ ಎಲ್ಲಿ ಹೋದ್ರು ಒಂದೇ ಇರ್ತದ. ಅದ್ರ ಸ್ವಭಾವ ಒಂದ, ಅದ್ರ ಗಾತ್ರ ಒಂದ, ಅದ್ರ ಸೈಜ್ ಒಂದ, ಅದ್ರ ದ್ರವ್ಯರಾಶಿ ಒಂದ, ಎಲ್ಲ ಒಂದ, ಅದ್ರ ಚಾರ್ಜ್ ಒಂದ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇವೇ 3 ಚೆಂಡುಗಳು, ಮೂರ್ ಕಣಗಳು. ಅವುಗಳಿಂದ ಇವೆಲ್ಲ ಆಗಿದಾವ. ಮತ್ ಯಾಕೆ ಚೇಂಜ್ ಆಯ್ತು? ಕಬ್ಬಣ ಯಾಕಾತು, ಮತ್ತೆ ಚಿನ್ನ ಯಾಕಾತು? ಏನ್ ಚೇಂಜ್ ಆಯ್ತು? ಎದ್ರ ಗುಣ ಚೇಂಜ್ ಆಯ್ತು? ಪ್ರೋಟಾನ್ ಗುಣ ಒಂದ ಅಂತ ಹೇಳಿದೆ ನಾನು. ಆ ವಸ್ತು ಹೈಡ್ರೋಜನ್ ಒಂದೇ ಎಲೆಕ್ಟ್ರಾನ್ ರೀ, ಉಳ್ಕಿದಿಲ್ಲ ಅದಕ್ಕೂ ಬೇರೆ ಬೇರೆ ಬೆರಕೆ ಆದ ಧಾತುಗಳ ಇದನ್ನ ಗುಣಲಕ್ಷಣ ಬೇರೆ ಆಗ್ತಾವ್ರಿ. ಅವಾಗ ಏನ್ ಬೇರೆ ಬೇರೆ ಆಯ್ತು? ಅವು ಬೇರೆ ಬೇರೆ ಪ್ರಮಾಣದೊಳಗ್ ಬೆರಕೆ ಆಗ್ತಾವ್ರಿ. ಅದು ಸಂಯುಕ್ತಗಳ ಬಗ್ಗೆ ಹೇಳ್ತಾರೆ. ಸಂಯುಕ್ತಗಳಿಂದ ಮೂಲ ವಸ್ತುಗಳಿಗೆ ಹೋಗಿ, ಮೂಲ ವಸ್ತುಗಳಿಂದ ಈಗ ಪ್ರೋಟಾನ್ಗಳಿದ್ದೆ ನಾನು. ನೋಡು, ಇಲ್ಲಿ ನೋಡ್ರಿ, ನಿಮ್ಗ ನಮ್ಮ ಸುತ್ತಮುತ್ತಲ ನೋಡ್ತೀವಲ್ಲ, ಈಗ ನಮ್ಮ ಸುತ್ತಮುತ್ತಲ ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಮಗ ಮಣ್ಣು ಸಿಕ್ತಂತ ಕೊರಿ, ಮಣ್ಣು ಸಿಕ್ತು, ಅಥವಾ ಉಪ್ಪು ಬೆರೆತಂತ ನೀರು ಸಿಕ್ತು. ಅಲ್ಲಿ ಸಮುದ್ರದಾಗ ನಮ್ಗೇನಾಯ್ತು, ಸಾಲ್ಟ್ ವಾಟರ್ ಸಿಕ್ತು. ಇವಕ್ಕೆಲ್ಲ ಏನಂತ ಗೊತ್ತೈತಿ ನಾವು? ಸಾಲ್ಟ್ ವಾಟರ್ ಸಿಕ್ತು, ಅಥವಾ ಮಡ್ಡಿ ವಾಟರ್ ಸಿಕ್ತು, ಸಾಯಿಲ್ ಮಿಶ್ರಿತವಾದ ನೀರು ಸಿಕ್ತು. ಇವೆಲ್ಲ ಏನ್ ಗೊತ್ತೈತಿ? ನಮ್ಗೆಲ್ಲ ಸಿಕ್ತವಲ್ಲ, ಇವುಗಳಿಗೆ ಏನಂತೀವಿ ನಾವು? ಮಿಶ್ರಣಗಳು. ಇವೆಲ್ಲ ಮಿಶ್ರಣಗಳು ರೀ. ಕಟ್ಟಿಗೆ ಇರ್ಬೋದು. ಇವ್ ಏನೇನ್ ನೀವು ನೋಡ್ತಾರ ನಮ್ಮ ಸುತ್ತಮುತ್ತಲ ಏನೇನ್ ನೋಡ್ತಿರಲ್ಲ, ಈಗ ಅವೇನಿರ್ತಾವು? ಮಿಶ್ರಣಗಳು ಇರ್ತಾವ. ಮಿಶ್ರಣಗಳು ಅಂದ್ರೆ ಏನು? ಬೇರೆ ಬೇರೆ ವಸ್ತುಗಳು ಕೂಡಿರ್ತಾವ. ಫಾರ್ ಎಕ್ಸಾಂಪಲ್, ನೀರು ಮತ್ತು ಸಾಲ್ಟ್ ಅಂದ್ರೆ ಉಪ್ಪು ಪ್ಲಸ್ ಸಕ್ರಿ, ಇವೆಲ್ಲಾನು ಕೂಡಿಸಿ ನಾನೊಂದು ಮಿಶ್ರಣ ಮಾಡ್ಬೋದು. ಅಥವಾ ಜ್ಯೂಸ್ ಮಾಡಿರ್ತೇನೆ.
ಅಥವಾ ಅವ್ನ ಏನ್ ಮಾಡಿರ್ತೀನಿ ಫಾಲೂದಾ ಮಾಡಿರ್ತೇನೆ ಅಥವಾ ಮಿಲ್ಕ್ ಶೇಕ್ ಮಾಡಿರ್ತೀನಿ ಎಲ್ಲಾ ಕೂಡ್ಸಿದ್ರ ಅದ್ರೊಳಗೆ ಅನೇಕ ತರದ ಏನದಾವು ಅಣುಗಳದಾವ್. ಈಗ ನೀರಿನ ಅಣು ಹೆಂಗಿರ್ತೈತಿ H2O, ಸಾಲ್ಟ್ ದ ಅಣು ಹೆಂಗಿರ್ತೈತಿ NaCl, ಶುಗರ್ ದ ಅಣು ಹೆಂಗಿರ್ತೈತಿ ಅಣು ಹೆಂಗಿರ್ತೈತಿ C6, ಇದು ಗ್ಲೂಕೋಸ್ ನಾ ಹೇಳ್ತೀನಿ, ಸುಕ್ರೋಸ್ ಇದಲ್ಲ, C6H12O6 ಗ್ಲೂಕೋಸ್, ಇದು ಗ್ಲೂಕೋಸ್ ಅಂತ ಬನ್ನಿ ಗ್ಲೂಕೋಸ್. ಇವೆಲ್ಲಾನು ಅಣುಗಳು ಏನಾಗಿರ್ತಾವು ಬೆರ್ತಿರ್ತಾವ ಅಂದ್ರೆ ಅವ್ ಏನಾಗಿರುದಿಲ್ಲ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿರುದಿಲ್ಲ, ರಾಸಾಯನಿಕ ಕ್ರಿಯೆ ಆಗಿರುದಿಲ್ಲ ಅವುಗಳ ನಡುವೆ. ಸುಮ್ಮನೆ ಏನಾಗಿರ್ತಾವ ಅವು ಒಂದ್ರ ಬಾಜುಕೊಂಡ್ ಹೋಗಿ ಮಿಕ್ಸ್ ಆಗಿರ್ತಾವ. ಅರ್ಥ ಆಗತ್ತ ಹೇಳಾಕಿದ್ದು? ಈಗ ಹೆಂಗ ಅಕ್ಕ್ಯಾಗ ಜೋಳ ಕುಡ್ಕೊಂಡಿದಾವಪ್ಪ, ಅಕ್ಕ್ಯಾಗ ಜೋಳ ಗೋಧಿ ಕುಡ್ಕೊಂಡಿದಾವ್. ಇದಕ್ ನಾ ಏನಂತೇನಿ, ಅಕ್ಕಿ ಜೋಳ ಗೋಧಿಗಳ ಮಿಶ್ರಣ ಇದು. ಅಲ್ಲಿ ರಾಸಾಯನಿಕ ಕ್ರಿಯೆ ಆಗಿಲ್ಲ, ಅಕ್ಕಿ ಮತ್ತು ಜೋಳ ಕೂಡಿ ರಾಗಿ ಹುಟ್ಕೊಂಡಿಲ್ಲ. ಅಲ್ಲಿ ಏನಾಗೈತೆ, ಅಲ್ಲಿ ಅಕ್ಕಿ ಜೋಳ ಗೋಧಿ ಎಲ್ಲಾ ಏನಾಗಿದಾವು ಮಿಕ್ಸ್ ಆಗಿದಾವ್, ಭೌತಿಕವಾಗಿ ಬರೀ ಮಿಕ್ಸ್ ಆಗಿದಾವ್. ಅರ್ಥ ಮಾಡ್ಕೊಡ್ರಿ ಇದನ್ನ. ರಾಸಾಯನಿಕ ಕ್ರಿಯೆ ನಡೆದಿಲ್ಲ, ಅವುಗಳ ನಡುವೆ ಏನಾಗಿಲ್ಲ, ಯಾವ್ದೇ ರೀತಿ ನಡೆದಿಲ್ಲ. ಮೊದಲು ನಮ್ ಸುತ್ತಮುತ್ತಲ ನೋಡಿದಾಗ ನಮ್ಗೆ ಏನದಾವ, ನಮಗ ಅಣುಗಳ ಮಿಶ್ರಣಗಳು ಸಿಗ್ತಾವ. ಈ ಮಿಶ್ರಣಗಳನ್ನ ನಾನು ಹೆಂಗ್ ಬೇರ್ಪಡಿಸಬಹುದು ಹೇಳ್ರಿ ನಾನು? ಈಗ ನೀವು ಅಕ್ಕಿ ಜೋಳ ಗೋಧಿ ಕುಡಿದು ಅಂದ್ರೆ ಹೆಂಗ್ ಬೇರ್ಪಡಿಸ್ತೀರ ಅದನ್ನ? ಆರಿಸುವಿಕೆಯ ಮುಖಾಂತರ. ಅದನ್ನ ನೀವು ಖೇರಿ ಸೋಸಿ ಅದು ಮಾಡಿ ಇದು ಮಾಡಿ ಏನ್ ಮಾಡ್ಬೋದು ಅಥವಾ ಮಾಡ್ಬೋದು, ಹೌದಲ್ಲ? ಅದೇ ರೀತಿ ಈಗ ಉಪ್ಪು ಮಿಶ್ರಿತವಾದಂತಹ ನೀರಿತ್ತಪ್ಪ, ಅದನ್ನ ನಾನು ಏನ್ ಮಾಡ್ಬೋದು, ಕಾಯಿಸಿ ಈಗೆಲ್ಲಾ ಮ್ಯಾಲ ಹೋಗುವಂಗ ಮಾಡಿ ಉಪ್ಪು ಕೆಳಗುಳಿಯುವಾಗ ಬಾಷ್ಪೀಭವನ ಮಾಡಿ ತೆಗಿಬಹುದು ಅದನ್ನ. ಅರ್ಥ ಆಯ್ತು? ಈಗ ಇದಂತೂ ಗೊತ್ತಾಯ್ತು, ಮಿಶ್ರಣಗಳದಾವ್. ಓಕೆ, ಮಿಶ್ರಣಗಳದಾವ್. ಆಮೇಲೆ ನಾ ಏನ್ ಹೇಳಿದ್ನಿ, ನೆಕ್ಸ್ಟ್ ಹಂಗಾಗಿಂತ ಅಣುಗಳು ಎಷ್ಟದಾವ್? ಈಗ ನೀರ್ ಬ್ಯಾರೆನಲ್ಲ ಇದು. ಇದನ್ನ ಈಗ ಈ ನೀರ್ನಾಗ ಏನೈತಿ ನೋಡ್ರಿ, ನೀರ್ನಾಗ ಏನಿದಾವ್? ಹೈಡ್ರೋಜನ್ ಐತಿ ಮತ್ತು ಆಕ್ಸಿಜನ್. ಇದನ್ನ ನಾನು ಖೇರಿ ಸೋಸಿ ಕಾಸಿ ಬ್ಯಾರೆ ಪಡಾಕ್ ಬರ್ತೈತಿ. ಈ H2O ಅದೇ ರೀತಿ NaCl ನೋಡ್ರಿ, ಈಗ ಲಕ್ಷ ಕೊಟ್ಟು ನೋಡ್ರಿ, NaCl ದೊಳಗೆ ಏನೈತಿ? ಸೋಡಿಯಂ ಐತಿ, ಕ್ಲೋರಿನ್ ಐತಿ. ಆಮೇಲೆ ಸಕ್ರಿ ಅಥವಾ ಗ್ಲೂಕೋಸ್ನಾಗ ಏನೈತಿ? ಕಾರ್ಬನ್ ಐತಿ, ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ. ಈಗ ಇವುಗಳನ್ನ ನಾನು ಅಂದ್ರೆ ಈಗ ಒಂದ್ ತಗೋತಾನೆ. ಮೊದಲ ಮಿಶ್ರಣಗಳಿದ್ದು, ಮಿಶ್ರಣಗಳನ್ನೆಲ್ಲ ನಾ ಏನ್ ಮಾಡಿದ್ನಿ, ಎಲ್ಲಾ ಮಿಶ್ರಣ ಸಪರೇಟ್ ಮಾಡಿ ಇಂಥವ್ ಮೂಲ ಕೆಲವೊಂದು ನೀರು, ಉಪ್ಪು, ಸಕ್ರಿ ಇಂಥವ್ನ ಏನ್ ಮಾಡ್ಕೊಂಡು ಇವುಗಳಿಗೆ ನಾವೇನಂತ ಕರಿತೀವಿ? ಸಂಯುಕ್ತ ವಸ್ತುಗಳು. ಇವೇನಿವು? ಸಂಯುಕ್ತ ವಸ್ತುಗಳು. ಇವೆಲ್ಲ ಏನಿದು? ಬರ್ಕೊಡ್ರಿದ್ನಲ್ಲ ಸಂಯುಕ್ತ. ಇನ್ನಿತ್ತು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇದನ್ನ, ಯಾವ್ದು ಸಂಯುಕ್ತ ಯಾವ್ದು ಮಿಶ್ರಣ ಅಂತ. ಸಂಯುಕ್ತಕ್ಕೆ ಏನಂತೀವಿ ನಾವು? ಕಂಪೌಂಡ್ಸ್. ಮಿಶ್ರಣ ಏನಂತೇವಿ ಇಂಗ್ಲಿಷ್ದಾಗ? ಮಿಕ್ಸ್ಚರ್ಸ್. ಮಿಶ್ರಣ, ಮಿಕ್ಸ್ಚರ್ಸ್. ಸುತ್ತಮುತ್ತಲು ಮೊದಲು ನೋಡಿದಾಗ ನಮ್ಗೆ ಏನ್ ಸಿಗ್ತೈತಿ? ಮಿಕ್ಸ್ಚರ್ಗಳು ಸಿಗ್ತಾವ. ಆ ಮಿಕ್ಸ್ಚರ್ಗಳನ್ನ ನಾನು ಭೌತಿಕವಾಗಿ ಬೇರ್ಪಡಿಸಿದಾಗ ಏನ್ ಸಿಗ್ತಾವ ನಮ್ಗೆ? ಒಳಗಲ್ಲಿ ಏನದಾವು ನಮಗ ಮುಖ್ಯ ಮೂಲವಾಗಿ? ಸಂಯುಕ್ತಗಳು. ಅಫ್ಕೋರ್ಸ್ ನಿಮ್ಗೆ ಪ್ಯೂರ್ ವಾಟರ್ ಸಿಕ್ತು ಅಂದ್ರೆ ಅದು ಬರೀ ಡೈರೆಕ್ಟ್ ಆಗಿ ನಿಮ್ಗೆ ಸಂಯುಕ್ತನ ಸಿಕ್ತು, ಯಾವುದೇ ಮಿಶ್ರಣ ಇಲ್ಲದೆ ಸಿಗ್ಬೋದು ನಿಮ್ಗೆ, ನೀರು ಸಿಗ್ಬೋದು, ಪ್ಯೂರ್ ವಾಟರ್. ಹಾ, ಈಗ ಈ ಸಂಯುಕ್ತ ಐತಲ್ಲ, ಈ ಸಂಯುಕ್ತದಾಗಿ ಮತ್ತಿನ್ನ ಮೂಲ ಘಟಕಗಳದಾವ್. ಏನದಾವ್? ಇವು ಧಾತುಗಳದಾವ್. ಅನೇಕ ಧಾತುಗಳು ಕೂಡಿ ಆಗಿದಾವ ನೋಡ್ರಿ. ಫಾರ್ ಎಕ್ಸಾಂಪಲ್ H ಒಂದು ಧಾತು ಮತ್ತ O ಒಂದು ಧಾತು. ಇವಕ್ ನಾವೇನಂತ ಕರಿತೀವಿ? ಧಾತುಗಳು ಅಥವಾ ಮೂಲ ವಸ್ತುಗಳು. ಇಂಗ್ಲಿಷ್ ಇದಕ್ಕೆ ಏನಂತ ಕರಿತೀವಿ? ಎಲಿಮೆಂಟ್ಸ್. ಈಗ ನನಗೆ ಇದನ್ನ ಹೇಳ್ರಿ, ಮೊದಲು ಮಿಶ್ರಣಗಳು ಎಷ್ಟದಾವ್ ನಮ್ಮ ವಿಶ್ವದಾಗ? ಮಿಶ್ರಣಗಳು ಎಷ್ಟಿರ್ಬೋದು? ಅಸಂಖ್ಯಾತ ಗೊತ್ತ ಇಲ್ಲ ನಮಗ್. ಎಷ್ಟ್ ಬೇಕಾದಷ್ಟು ಮಿಶ್ರಣಗಳು ಹಂಗ 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 ತಯಾರು ಮಾಡ್ಕೊಂತ ಹೋಗ್ಬೋದು. ಯಾಕಂದ್ರೆ ಹೆಂಗ, ಈಗ ನೀರು ಉಪ್ಪು ಕುಡಿದಾಗ ಒಂದ್ ಮಿಶ್ರಣ ಬೇರೆ ಆತು, ನೀರು ಉಪ್ಪು ಮಣ್ಣು ಕುಡಿದಾಗ ಒಂದ್ ಬೇರೆ ಮಿಶ್ರಣ ಆತು, ನೀರು ಉಪ್ಪು ಸಕ್ಕರೆ ಕುಡಿದಾಗ ಒಂದ್ ಬೇರೆ ಮಿಶ್ರಣ ಆತು, ನೀರು ಉಪ್ಪು ಮತ್ತು ಇಂಗಾಲದ ಡೈಆಕ್ಸೈಡ್ ಕುಡಿದಾಗ ಒಂದ್ ಬೇರೆ ಮಿಶ್ರಣ ಆತು, ಇಂಗಾಲದ ಡೈಆಕ್ಸೈಡ್ ಮತ್ತೇನೊಂದು ಕುಡಿದಾಗ ಬೇರೆ ಮಿಶ್ರಣ ಆತು, ಕಬ್ಬಣ ಮತ್ತು ಆಕ್ಸಿಜನ್ ಮತ್ತೇನೋ ಕುಡಿದಾಗ ಒಂದ್ ಮಿಶ್ರಣ ಆತು. ಮಿಶ್ರಣಗಳನ್ನ ನಾನು ಎಷ್ಟು ಬೇಕಾದಷ್ಟು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ವಿಭಿನ್ನವಾದ ನಮಗೆ ಮಿಶ್ರಣಗಳು ಸಿಗ್ತವೆ. ಆದ್ರ ಆ ಮಿಶ್ರಣಗಳನ್ನ ನಾನು ಭೌತಿಕವಾಗಿ ಸಪರೇಟ್ ಮಾಡಿದಾಗ ನಮ್ಗೆ ಏನ್ ಸಿಗಾಕತ್ತವಲ್ಲ, ಇವು ಕಂಪೌಂಡ್ಗಳು ಸಿಗಾಕತ್ತಾವ. ಎಂತಾವು? H2O, NaCl,
C6H12O6, CO2, NO2, NO3, FeO3, Fe2O3, ಕಾಪರ್ ಸುಪ್ರಿಕ್ ಆಕ್ಸೈಡ್ ಇಂಥವೆಲ್ಲ ಸಿಗಾಕತ್ತಾವಲ್ಲ ನಮಗ. ಇವೆಲ್ಲ ಏನದಾವಲ್ಲ ಈ ಸಂಯುಕ್ತ ವಸ್ತುಗಳು, ಇವು ಮಿಶ್ರಣಗಳು ಅಷ್ಟೇ ಇರ್ತಾವ ಏನ್ ಕಡಿಮೆ ಇರ್ತಾವ? ಇವು ಮೂಲ ಘಟಕಗಳನ್ನ ತೋರಿಸ್ತಾವ್ರಿ. ಇವು ನಿಮ್ಗೇನ್ ಅನ್ಸಾಕತ್ತೈತಿ? ಇವು ಕಡಿಮೆ ಆಗ್ತಾವ ಸಂಖ್ಯೆಗಳು ಏನ್ ಮಿಶ್ರಣಗಳು ಅಷ್ಟೇ ಉಳಿತಾವ? ಇವು ಕಡಿಮೆ ಆಗ್ತಾವ. ಇವು ಕಡಿಮೆ ಆಗ್ತಾವ. ಇವು ಯಾಕಂದ್ರ ಇವನು ಕೂಡಿಸಿ ಇವನು ಬ್ಯಾರೆ 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 ಮಿಕ್ಸ್ 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 ಮಾಡಿ ಮಿಶ್ರಣಗಳನ್ನ ತಯಾರು ಮಾಡ್ಕೋಬಹುದು. ಈಗ ನಿಮ್ ಅಡಿಗೆ ಮನ್ಯಾಗ ಒಂದ 4 ಸಾಮಾನುಗಳು ಅದಾವ. ನೀರ್ ಐತಿ, ಉಪ್ಪು ಐತಿ, ಸಕ್ಕರೆ ಐತಿ, ಮತ್ತೇನೋ ಅದಾವ ಒಂದ್ 4 ಅದಾವ. ಮಿಶ್ರಣಗಳನ್ನ ನೀವ್ ಎಷ್ಟ್ ಮಾಡ್ಬೋದು? ಬಾಳ್ ಮಾಡ್ಕೊಂಡ್ ಹೋಗ್ಬೋದಿಲ್ಲ, ಅವ್ನು ಕೂಡಿಸಿ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಆದ್ರೆ ಇರೋ ವಸ್ತುಗಳು ಯಾವು? ನೀರು, ಉಪ್ಪು, ಸಕ್ಕರೆ, ಇನ್ನೊಂದು 4 ಪದಾರ್ಥಗಳು ಅಷ್ಟೇ. ಅರ್ಥ ಆಗತ್ತೆ ಅಂತ ಹೇಳಾಕ್ತಿದ್ದು. ಸೊ ಈ ಸಂಯುಕ್ತಗಳು ಏನದು ಇನ್ನೂ ಕಡಿಮೆ ಆದವು ಮಿಶ್ರಣಗಳಿಗಿಂತ. ಬಟ್ ಮನುಷ್ಯ ಏನದ ಇಲ್ಲೇ ಸ್ಯಾಟಿಸ್ಫೈ ಆಗ್ಲಿಲ್ಲ ಮನುಷ್ಯ. ಓಕೆ, ಈ ಸಂಯುಕ್ತ ತಗೊಂಡೀಗ H2O ತಗೊಂಡು ಅಥವಾ NaCl ತಗೊಂಡು ಇದು ಎದರಿಂದ ಆಗೈತಿ ಅಂದ್ಕೊಳ್ಳಿ ಅವನಿಗೆ ಗೊತ್ತಾಯ್ತು. ಎದರಿಂದ ಆಗೈತಿ ಅದು? ಇಂಥ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ಆಮೇಲೆ ನೈಟ್ರೋಜನ್, ಇಂಥ ಕೇವಲ 110+ ಎಲಿಮೆಂಟ್ಸ್ ಗಳಿಂದ. ಎಲಿಮೆಂಟ್ಸ್ ಅಂತ ನೋಡಿ. ಧಾತು ಅಂದ್ರೆ ಮೂಲ ವಸ್ತು. ನಾವು ಇದಕ್ಕೆ ಮೂಲ ವಸ್ತು ಅಂತ ಕರಿತೀವಿ. ನಾವು ಕರಿಬೇಕಾದ್ರೆ ಮೂಲ ವಸ್ತುಗಳು ಅಂತ ಕರಿತಿದ್ವಿ. ಈಗ ಅದನ್ನ ಶಬ್ದ ತೆಗೆದು ಬಿಟ್ಟಿದ್ದಾರೆ. ಈಗ ಮೂಲ ವಸ್ತು ಅನ್ನಂಗಿಲ್ಲ, ಅದಕ್ಕೆ ಧಾತು ಅಥವಾ ಎಲಿಮೆಂಟ್ ಅಂತ ಕರಿತಾರೆ. ಇವು ಬರೀ 110 ಅಷ್ಟೇ. 110 ಇಲ್ಲಿ ನಮ್ಮ ಕರ್ನಾಟಕದಾಗ ಅಲ್ಲ, ಬೆಳಗಾವ್ಯಾಗ ಅಲ್ಲ, ಇಡೀ ವಿಶ್ವದ ಅಡಿಗೆ ಮನಿ ಒಳಗ ಇವು ಬರೀ 110+ ಏನದಲ್ಲ. ಓಕೆ, 120 ಇರ್ಬೋದು, ಅಷ್ಟೇ ಇರ್ಬೋದು. ಇವಿಷ್ಟೇ. ಮ್ಯೂಟ್ ಮಾಡ್ರಿ ಯಾರೋ ಸೌಂಡ್ ಧಾತುಗಳು. ಇಲ್ಲಿವರೆಗೆ ತಿಳಿತು ಮಿಶ್ರಣ ಏನು, ಸಂಯುಕ್ತ ಅಂದ್ರೆ ಏನು, ಧಾತು ಅಂದ್ರೆ ಏನ್ ಗೊತ್ತಾತು? ಈಗ ಧಾತುಗಳ ಸಂಖ್ಯೆ ಈಗ ಹೇಳ್ರಿ, ಸಂಯುಕ್ತ ವಸ್ತುಗಳಷ್ಟೇ ಧಾತುಗಳಿದಾವ, ಧಾತುಗಳ ಕಡಿಮೆ ಬಹಳ ಅದಾವ? ಧಾತುಗಳು ಕಡಿಮೆ ಅದಾವ್ರಿ. ಬಹಳ ಕಡಿಮೆ ಅದಾವ. ಒಮ್ಮಿಂದೊಮ್ಮೆಲೆ ಕಡಿಮೆ. ಹಾ, ಈಗ ಈ ಧಾತುಗಳಿಗೆ ಕೆಲವು ಗುಣಗಳದಾವ ನೋಡ್ರಿ. ಈಗ ನೋಡ್ರಿ, ಈಗ ಮಜಾ ಎಷ್ಟಾಗತ್ತೈತಿ ನೋಡ್ರಿ ಇಲ್ಲಿ. ಈಗ H2O ಅದರದೇ ಆದ, ನೀರಿಗೆ ಅದರದೇ ಆದ ಗುಣ ಐತಿ, ಉಪ್ಪಿಗೆ ಅದರದೇ ಆದ ಗುಣ ಐತಿ. ನೀರ್ ನಿಮ್ಗ ಉಪ್ಪು ಹತ್ತುದಿಲ್ಲ ಟೇಸ್ಟ್ ಮಾಡಿದಾಗ, ಉಪ್ಪು ನಿಮಗ ಉಪ್ಪು ಹತ್ತದ ಟೇಸ್ಟ್ ಮಾಡಿದಾಗ. ನೀರು ದ್ರವ ರೂಪದಲ್ಲಿ ಇರ್ತೈತಿ. ನಮ್ಮ ಟೆಂಪರೇಚರ್ದಾಗ, ನಾರ್ಮಲ್ ರೂಮ್ ಟೆಂಪರೇಚರ್ದಾಗ ನೀರು ದ್ರವ ರೂಪದಲ್ಲಿ ಸಿಗ್ತೈತಿ. ಉಪ್ಪು ನಾರ್ಮಲ್ ನಮ್ ಟೆಂಪರೇಚರ್ದಾಗ ಘನ ರೂಪದಲ್ಲಿ ಸಿಗ್ತೈತಿ. ಸೊ ಉಪ್ಪಿನ ಗುಣಗಳು ಬೇರೆ, ನೀರಿನ ಗುಣಗಳು ಬೇರೆ, ರೈಟ್? ಸೊ ಈ ಗುಣಗಳು ಏನದಾವಲ್ಲ, ಅವು ಎಲ್ಲಿಂದ ಬಂದು ಅಂತ ಹುಡುಕ್ಯಾಡಕತ್ತಿದ್ದ ಮನುಷ್ಯ. ಏನ್ ಮಾಡಾಕತ್ತಿದ್ದ? ಈ ಗುಣ ಬಂದು ಎಲ್ಲಿಂದ, ಎದರಿಂದ ಬಂದು ಅಂತ ಹೇಳಿ. ಆಗ ಈಗ ಒಡೆದ್ರಲ್ಲ, ಈ H ಮತ್ತು O ಸಿಕ್ಕು. ಈಗ ಈ ನೀರನ್ನ ಒಡೆದಾಗ ನಮ್ಗೆ ಏನ್ ಸಿಕ್ತು? H ಮತ್ತು Oಗಳು ಸಿಕ್ಕು. ಇದನ್ನ ಹೆಂಗ್ ಹೊಡೆದ್ರು? ಇದನ್ನ ಹೇರೆ ಸೋಸೆ ಅಲ್ಲ, ಇದನ್ನ ಹಿಂಗ್ ಹೊಡ್ಯಾಕ್ ಬರ್ತದೆ. ವಿದ್ಯುತ್ ರಾಸಾಯನಿಕ ವಿಧಾನದಿಂದ ಇದನ್ನ. ಓಕೆ, ಇವನ್ ಈ ತರ ಒಡ್ಕೋಬೇಕು. ಕರೆಕ್ಟ್. ಇವನ್ನ ಒಡ್ಕೋಬೇಕಾದ್ರೆ ನಿಮ್ಗೆ ಖೇರೋದು, ಫಿಲ್ಟರ್ ಮಾಡೋದು ಸಾಧ್ಯ ಇಲ್ಲ. ಯಾಕ? ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಹೆಂಗ್ ಬೆರ್ತಿದಾವ? ಅವು ಮಿಕ್ಸ್ ಆಗಿಲ್ಲ. ಅವು ರಾಸಾಯನಿಕವಾಗಿ ಬಂಧಕ್ಕೆ ಒಳಪಟ್ಟಿದಾವ. ರಾಸಾಯನಿಕ ಬಂಧಕ್ಕೆ ಒಳಪಟ್ಟಿದಾವ. ಅವುಗಳನ್ನ ನೀವ್ ಏನ್ ಮಾಡಕ್ ಬರಂಗಿಲ್ಲ. ಬರೀ ಖೇರೆ ಮಿಕ್ಸರ್ ಅಲ್ಲ ಅದು. ಭೌತಿಕವಾದ ಫಿಸಿಕಲ್ ಮಿಕ್ಸ್ಚರ್ ಅಲ್ಲ ಅದು. ಅಕ್ಕಿ ಜೋಳ ಕೂಡಿದಂಗ ಅಲ್ಲ ಅದು. ಅದನ್ನ ನಾವು ಏನಾದ್ರೂ ಬೇರ್ಪಡಿಸಬೇಕಾದ್ರೆ ಅದಕ್ಕೆ ಇನ್ನೊಂದು ರಾಸಾಯನಿಕ ಕ್ರಿಯೆ ನಡಿಬೇಕಲ್ಲಿ. ಅಯೋನೈಸೇಷನ್ ಆಗ್ಬೇಕು, ಏನಾದ್ರೂ ಆಗ್ಬೇಕಲ್ಲಿ. ಅದು ಸೆಪರೇಟ್ ಆಗ್ಬೇಕಾದ್ರೆ ಅಷ್ಟು ಈಸಿ ಇಲ್ಲ. ಈಗ ಮಜಾ ಏನಾತ್ ನೋಡ್ರಿ. ಹಂಗಾದ್ರೆ ಈ ನೀರಿನ ಗುಣ ಎಲ್ಲಿಂದ ಬಂದು? ಈ ಹೈಡ್ರೋಜನ್ ಏನಾದ್ರೂ ನೀರಿನ ಗುಣ ಇರ್ತೈತೇನೋ? ಇಲ್ಲ. ಹೈಡ್ರೋಜನ್ ಒಂದು ಅನಿಲ ರೂಪದಲ್ಲಿ ಇರ್ತೈತಿ ಮತ್ತು ಅದಕ್ಕೆ ಬೆಂಕಿ ಹತ್ಕೋತೈತಿ. ಆಕ್ಸಿಜನ್ ನಮ್ಮ ರೂಮ್ ಟೆಂಪರೇಚರ್ ಅಲ್ಲಿ ಅನಿಲ ರೂಪದಲ್ಲಿ ಇರ್ತೈತಿ. ಇದಕ್ಕೂ ನೀರಿನ ಗುಣ ಇಲ್ಲ, ಇದಕ್ಕೂ ನೀರಿನ ಗುಣ ಇಲ್ಲ. ಹಂಗ ಉಪ್ಪು ತಗೊಂಡ ಇದ್ರೊಳಗೆ ಸೋಡಿಯಂ ಸಿಕ್ತು ಮತ್ತು ಕ್ಲೋರಿನ್ ಸಿಕ್ತು. ಇವನ್ ಅಟ್ಟ ಸೆಪರೇಟ್ ಆಗಿ ನೋಡ್ರಿ ಅಂದ್ರ ಇವು ವಿಷಕಾರಿ ಅದಾವ. ಇವು
ಹಂಗ ಹಿಂಗ ಇಲ್ಲ. ಕ್ಲೋರಿನ್ ಅಂದ್ರ ಕ್ಲೋರಿನ್ ಏನೈತಿ ವಿಷಕಾರಿ ಐತಿ ಅದು. ಹೌದ್ರಿ. ಇನ್ನು ಸೋಡಿಯಂ ಏನಿದು ಕ್ರಿಯಾಶೀಲ ಧಾತು. ಒಂದ್ ಮೆಟಲ್ ಅದು. ಇವನು ಕೂಡಿದಾಗ ನಮಗ್ ತಿನ್ನುವಂತ ಉಪ್ಪು ಸಿಕ್ಕಿಬಿಡ್ತು. ಉಪ್ಪು ನಾವು ತಿಂತೇವೆ, ವಿಷಕಾರಿ ಅಲ್ಲ. ಅದ್ರೊಳಗೆ ಏನೈತಿ ಕ್ಲೋರಿನ್ ಐತಿ. ಬಟ್ ಕ್ಲೋರಿನ್ ವಿಷಕಾರಿ, ಉಪ್ಪು ವಿಷಕಾರಿ ಅಲ್ಲ. ಹೊಸ ಗುಣ ಬಂದಿರ್ತಾವ್ರಿ ಅದಕ್ಕೆ. ಸೊ ಗುಣ ಏನಾಗ್ಬಿಟ್ಟು ನೋಡ್ರಿ ಎಷ್ಟು ಆಶ್ಚರ್ಯ ನೋಡ್ರಿ ವಿಶ್ವದೊಳಗ. ಇದ್ರ ಗುಣ ಬೇರೆ, ಇದ್ರ ಗುಣನೇ ವಿಷಕಾರಿ ಇದ್ದದ ಗುಣ. ಆದ್ರೆ ಇದನ್ನು ನಾವು ರಾಸಾಯನಿಕ ಬಂಧಕ್ಕೆ ಒಳಗಾಗ್ಬಿಡ್ತು, NaCl ಆಗಿಬಿಡ್ತಪ್ಪ ಅಂತಂದ್ರ ಇದ್ರ ಗುಣ ಏನಾಗ್ಬಿಡ್ತು, ಆಟೋಮೆಟಿಕ್ಲಿ ಚೇಂಜ್ ಆತ್ರಿ. ಚೇಂಜ್ ಆಗಿ. ರೈಟ್ ರೈಟ್, ಇದು ಗೊತ್ತಿತ್ತು. ಇನ್ನ ಈ ಸೋಡಿಯಂ ಏನೈತಲ್ಲ, ಈಗ ಇದನ್ನ ನೋಡಿದಾಗ ಇದಕ್ಕೆ ಕೆಲವೊಂದು ಗುಣ ಅದಾವ. ಇನ್ ಇದನ್ನ ನೋಡೋಣ. ಕ್ಲೋರಿನ್ ನೋಡಿದಾಗ ಕ್ಲೋರಿನ್ಗೆ ಅದರದೇ ಆದ ಗುಣ ಅದಾವ. ಆಕ್ಸಿಜನ್ ನೋಡಿದ್ರೆ ಆಕ್ಸಿಜನ್ಗೆ ಅದರದೇ ಆದ ಗುಣ ಅದಾವ. ಹೈಡ್ರೋಜನ್ ನೋಡಿದ್ರೆ ಹೈಡ್ರೋಜನ್ಗೆ ಅದರದೇ ಆದ ಗುಣ ಅದಾವ. ಇವು ಬೇರೆ ಅದಾವ. ಈಗ ನೀವು ಫಾರ್ ಎಕ್ಸಾಂಪಲ್ ಕಬ್ಬಿಣನು ಕೂಡ ಒಂದು ಮೂಲ ವಸ್ತು, ಅದು ಒಂದು ಧಾತುನೇ. ಚಿನ್ನನು ಕೂಡ ಏನು ಸಂಯುಕ್ತ ಅಲ್ಲ, ಒಂದು ಧಾತು ರೀ. ಧಾತು. ಕಬ್ಬಿಣನು ಕೂಡ ಸಂಯುಕ್ತ ವಸ್ತು ಅಲ್ಲ, ಧಾತು. ತಾಮ್ರ ಸಂಯುಕ್ತ ವಸ್ತು ಅಲ್ಲ, ಧಾತು. ಅಲ್ಯೂಮಿನಿಯಂ ಸಂಯುಕ್ತ ವಸ್ತು ಅಲ್ಲ, ಧಾತು. ಬೆಳ್ಳಿ ಸಂಯುಕ್ತ ವಸ್ತು ಅಲ್ಲ, ಅದು ಧಾತು, ಮೂಲ ಧಾತು. ಅದು 110+ ಏನದಲ್ಲ ಅದ್ರಾಗಿಂದ ಬರುವಂತದ್ದು. ಅದೇ ನೀವು ಹಿತ್ತಾಳಿ ತಗೊಂಡ್ರೆ ಅದೇನು ಅಲ್ಲ, ಮಿಶ್ರಲೋಹ. ಮಿಶ್ರಲೋಹ. ಕಂಚು ನೋಡಿದ್ರಂದ್ರೆ ಅದು ಕೂಡ ಮಿಶ್ರಲೋಹ, ಅದು ಸಂಯುಕ್ತ ವಸ್ತು ಅಲ್ಲ, ಅದು ಮಿಶ್ರಣ ಆಗಿರ್ತೈತೆ. ಅಲ್ಲಿ 2-3 ಲೋಹಗಳನ್ನ ಮಿಕ್ಸ್ ಮಾಡಿರ್ತದ್ದು ಮಿಶ್ರಣ ಅದು. ಅದೇ ನೀವು ಕಬ್ಬಿಣದ ಜಂಗ್ ತಗೊಂಡ್ರೆ ಅದು ಸಂಯುಕ್ತ. ಕಬ್ಬಿಣದ ಜಂಗ್ ಇರ್ತೈತಲ್ಲ, ಕೆಂಪಾಗಿರ್ತೈತಲ್ಲ, ಮ್ಯಾಗೆಲ್ಲ ಜಂಗ್ ಹಿಡಿದಿರ್ತೈತಿ ಕಬ್ಬಿಣ. ಇಂಗ್ಲಿಷ್ ದಾಗ ಏನಂತ ಕರಿತಾರ ಅದಕ್ಕ, ರಸ್ಟ್ ಅಂತ ಕರಿತಾರ. ಬರ್ಕೊಡ್ರಿ ಕಬ್ಬಿಣದ ಜಂಗಿಗೆ ರಸ್ಟ್. ಅಲ್ಲೇ ಇಂಗ್ಲಿಷ್ ಪದಗಳು ಸಿಗಾಕತ್ತಾವ ನಿಮ್ಗೆ, ಅಲ್ಲೇ ಬರ್ಕೊಂಡು. ರಸ್ಟ್. ಈ ರಸ್ಟ್ ಇರ್ತೈತಲ್ಲ, ಕಬ್ಬಿಣದ ಜಂಗ್ ಇರ್ತೈತಲ್ಲ, ಅದೇನಪ್ಪಾ, ಅದು ಸಂಯುಕ್ತ. ಅದು ಎದ್ರ ಸಂಯುಕ್ತ? ಅದು ಕಬ್ಬಿಣ ಮತ್ತು ಕಬ್ಬಿಣದ ಅಲ್ಲ, ಆಕ್ಸಿಜನ್. ನೀರ್ ಇರಂಗಿಲ್ಲ ಅದ್ರೊಳಗೆ. ನೀರ್ ಅದಕ್ಕೆ ಹತ್ತಿದಾಗ ಅದು ಆಗ್ತತಿ, ಜಂಗ್ ಹಿಡಿತೈತಿ. ಆ ಜಂಗ್ ಹಿಡಿದು ಹೈಡ್ರೋಜನ್ ಸೆಪರೇಟ್ ಆಗಿ ಹೋಗ್ತೈತಿ, ಆಕ್ಸಿಜನ್ ಮಾತ್ರ ಕಬ್ಬಿಣದ ಜೊತೆ ಕುಡ್ಕೋತಿ. ಅವಾಗ ಏನಾಗಿರ್ತೈತಿ, ಅದು ಇದು ಕುಡ್ಕೊಂಡು ಯೂಶುವಲಿ Fe2O3 ಆಗಿರ್ತೈತಿ. FeO ಅಥವಾ Fe2O3 ಆಗಿರ್ತೈತಿ. ಅದು ಈ ರಾಸಾಯನಿಕ ಕ್ರಿಯೆ ನಡೆದು ಇದು ಜಂಗ್ ಆಗಿರ್ತೈತಿ. ಫೆರಸ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್, ಬೇರೆ ಬೇರೆ ತರದ ಆಕ್ಸೈಡ್ಗಳು ಬರ್ತಾವ. ಅದ್ ನಮ್ಗೆ ರಾಸಾಯನಿಕ ಶಾಸ್ತ್ರ ಟೀಚರ್ ಹೇಳ್ತಾರೆ, ಯಾವ್ದು ಫೆರಸ್ ಆಕ್ಸೈಡ್, ಯಾವ್ದು ಫೆರಿಕ್ ಆಕ್ಸೈಡ್, ಅವನ್ನೆಲ್ಲ ಹೇಳ್ತಾರೆ. ಆದ್ರೆ ನಾ ಏನ್ ಹೇಳ್ತೀನಿ, ಈಗ ಇಲ್ಲಿ ಏನ್ ನಡೀತಿ, ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತು. ಆಮೇಲೆ ಈ ಗುಣ ಚೇಂಜ್ ಆಗ್ಬಿಡ್ತು ನೋಡ್ರಿ. ಕಬ್ಬಿಣದ ಗುಣಾನು ಇದಕ್ಕಿಲ್ಲ, ಆಕ್ಸಿಜನ್ ಗುಣಾನು ಇದಕ್ಕಿಲ್ಲ. ಇದೇನೋ ಜಂಗಿನ ಗುಣ ಇದಕ್ಕೆ ಬೇರೆನೆ ಬಂದು, ಬಣ್ಣ ಬೇರೆ ಬಂತು, ಎಲ್ಲಾ ಬೇರೆ ಬಂತು. ಆದ್ರ ಈ ಕಬ್ಬಿಣದಕ್ಕನಾದ್ರೆ ಇದೇ ಗುಣ ಅದಾವಲ್ಲ, ಇದಕ್ಕೆ ಆಕ್ಸಿಜನ್ಗೆ ಇದೇ ಗುಣ ಅದಾವಲ್ಲ. ಈ ಗುಣಗಳು ಎಲ್ಲಿಂದ ಬಂದು ಅಂತ ನಾ ಕೇಳಾಕತ್ತೀನಿ. ನನ್ನ ಮೊದಲನೇ ಪ್ರಶ್ನೆ ಇತ್ತಲ್ಲ, ಫಸ್ಟ್ ನಿಮಗ್ ಕೇಳಿದ್ನಲ್ಲ, ಈ ಗುಣಗಳು ಹೆಂಗ್ ಬಂದು? ಯಾಕಂದ್ರ ಮೊದ್ಲೇನ್ ತಿಳ್ಕೊಂಡಿದ್ರು ಮನುಷ್ಯ, ಇವೆಲ್ಲಾ ಮೂಲ ಧಾತುಗಳೇನದಲ್ಲ ಇವು ವಿಶ್ವದಾಗ ಮೊದ್ಲಿಂದನ ಅದಾವ ಅಂತ ತಿಳ್ಕೊಂಡ್ಬಿಟ್ರು. ಈ ಕಬ್ಬಿಣ ಐತಪ್ಪ, ಕಬ್ಬಿಣದ ಒಂದು ಪರಮಾಣು, ಡಾಲ್ಟನ್ ಸಿದ್ಧಾಂತದ ಪ್ರಕಾರ ಇದೇನಾಯ್ತು, ಕಬ್ಬಿಣದ ಪರಮಾಣು, ಇನ್ನೊಂದು ಆಕ್ಸಿಜನ್ ಪರಮಾಣು, ಇನ್ನೊಂದು ಹೈಡ್ರೋಜನ್ ಪರಮಾಣು, ಇನ್ನೊಂದು ಕಾಪರ್ ಪರಮಾಣು, ಇನ್ನೊಂದು ಅಲ್ಯೂಮಿನಿಯಂದ ಪರಮಾಣು. ಈ ತರ ವಿಶ್ವದೊಳಗ ಕೆಲವೊಂದು ಮೂಲವಾದ ಪರಮಾಣುಗಳದಾವ್. ಇದಕ್ಕೆ ಎಲ್ಲಾ ಕಬ್ಬಿಣದ ಅಂಶಗಳದಾವ್, ಇದಕ್ಕೆಲ್ಲಾ ಆಕ್ಸಿಜನ್ ಗುಣಗಳದಾವ್, ಇದಕ್ಕೆಲ್ಲಾ ಹೈಡ್ರೋಜನ್ ಗುಣಗಳದಾವ್, ಇದಕ್ಕೆ ಕಾಪರ್ದ ಗುಣಗಳದಾವ್, ಇದಕ್ಕೆ ಅಲ್ಯೂಮಿನಿಯಂ ಗುಣಗಳದಾವ್. ಇವೇ ಬಹಳ ಸೇರಿ ನಿಮ್ಗೇನಾಯ್ತು, ಅಲ್ಯೂಮಿನಿಯಂದ ಒಂದು ತುಂಡು ಸಿಕ್ತು. ಇವೇ ಬಹಳ ಸೇರಿ ನಿಮ್ಗೇನಾಯ್ತು, ಕಾಪರ್ದ ಒಂದು ತುಂಡು ಸಿಕ್ತು. ಹಂಗ ಆಕ್ಸಿಜನ್ ಬಹಳ ಪರಮಾಣುಗಳು ಸೇರಿ ಏನ್ ಸಿಕ್ತು ನಿಮ್ಗ, ಆಕ್ಸಿಜನ್ ಗ್ಯಾಸ್ ಸಿಕ್ತು. ಆಕ್ಸಿಜನ್ ಗ್ಯಾಸಿಗೆ ಎಲ್ಲಾ ಏನ್ ಗುಣಗಳದಾವು, ಕಣದೊಳಗೆ ಎಲ್ಲಾ ಅದಾವ. ಆಕ್ಸಿಜನ್ ಗ್ಯಾಸ್ ನಲ್ಲಿರುವಂತಹ ಎಲ್ಲಾ ಗುಣಗಳು ಈ ಒಂದು ಕಣಕ್ಕ, ಪರಮಾಣುವಿಗೆ ಅದಾವ. ಕಾಪರ್ ನೀವು ತಾಮ್ರ ತಗೊಂಡ್ರ, ತಾಮ್ರದ ಒಂದು ಗಟ್ಟಿಗೆ ಏನು ಗುಣಗಳದಾವು, ಆ ಎಲ್ಲ ಗುಣಗಳು ಈ ಮೂಲ ಘಟಕ, ಕಾಪರ್ನ ಮೂಲ ಘಟಕಕ್ಕೆ ಅದಾವ. ಮತ್ತ ನಿಸರ್ಗದಾಗ ಈ ತರದ ಒಂದು 110+ ಏನದಾವ, ಇವೆಲ್ಲ ಮೂಲ ಘಟಕಗಳು ಅದಾವ. ಅದಾವ. ಅದಕ್ಕೇನ್ ಕ್ವಶನ್ ಮಾಡೋರು, ಅದು ಕಾಪರ್ ಹಂಗೈತಿ, ಅದಕ್ಕೇನ್ ನೀವು ಅವ್ರದ್ದು ಹಿಂಗ ಯಾಕದೆ ಅಂತ ಯಾಕೆ ಹೇಳೋರ್ದು? ಅದು ಹಂಗೈತಪ್ಪ, ಅದು ಮೂಲ ಐತದು, ಹುಟ್ಟಿದಾಗಿಂದ ಹಂಗೈತಿ. ಇಲ್ಲಿಗೆ ಮುಗಿಸ್ಬಿಟ್ಟಿದ್ರು ಕಥೆಯನ್ನ. ಮುಂದೆ ಏನಾಗ್ಬಿಡ್ತು, ವಿಜ್ಞಾನಿಗಳು ಕೆಲವೊಬ್ರು ಏನ್ ಮಾಡ್ರು, ಇದು ಯಾರಕ್ಕೋ ಬರೋಬ್ಬರಿ ಕಾಣವತ್ತು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಇದ್ರ ಜೋಡಿ ಗುದ್ದಾಡ್ರು.
ಗುದ್ದಾಡಿದ ಕೂಡಲೇ ಈ ಕಾಪರ್ ಒಡೆದ್ ಬಿಡ್ತು. ಈ ಕಾಪರ್ ಒಡೆದಾಗ ಇದ್ರಾಗ ಮೂರ್ ತರದ್ದು ಸಿಕ್ಕು, ಏನೋ 3 ತರದ್ದು ಬ್ಯಾರೆ ಬ್ಯಾರೆ ಇಂಥವ್ ಸಿಕ್ಕು. ಹಂಗ ಈ ಕಬ್ಬಣ ಹೊಡೆದಾಗನು ಅಂತವನ 3 ಸಿಕ್ಕು, ಸೇಮ್ ಅವ ಸಿಕ್ಕು. ಈ ನೈಟ್ರೋಜನ್ ಹೊಡೆದ್ರು, ಅದ್ರಾಗ 3 ಚೆಂಡುಗಳು ಸಿಕ್ಕು, 3 ಕಣಗಳು ಸಿಕ್ಕು. ಬಾಳ ಸಣ್ಣ ಇರ್ತಾವು ಚೆಂಡ ಅನ್ನಕಂದ್ರೆ, ಚೆಂಡದಂತ ದೊಡ್ಡ ಇರ್ತಾವ ತಿಳ್ಕೊಂಡ್ರ ಮತ್ತು ಕಣ್ಣಿಗೆ ಸಹಿತ ಕಾಣಂಗಿಲ್ಲ, ಬಾಳ ಅಂದ್ರೆ ಬಾಳ ಸಣ್ಣ ಇರ್ತಾವ. ಈ ಎಲ್ಲಾನು ಹೊಡೆದ್ರು, ಎಲ್ಲಾನು ಹೊಡೆದಾಗ ಅವ ಸಿಕ್ಕು. ಅರೆ ಮಜಾ ಐತ್ ನೋಡ್ರಿ. ಈಗ ಅವ ಕಣಗಳು ಸಿಗಾಕತ್ತಾವ ಇಲ್ಲಿ. ಮತ್ ಇವ್ರ ಗುಣ ಯಾಕೆ ಚೇಂಜ್ ಆತ? ಮತ್ ಕಬ್ಬಿಣದ ಪರಮಾಣುವಿನ ಗುಣನ ಬೇರೆ ಐತಿ, ಕಾಪರ್ದ ಗುಣನ ಬೇರೆ ಐತಿ, ಅಲ್ಯೂಮಿನಿಯಂ ಪರಮಾಣುವಿನ ಗುಣನ ಬೇರೆ ಐತಿ. ಮತ್ ಒಳಗ್ ನೋಡ್ರಿ ಇವೆಲ್ಲ ಮೂರದಾಗು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ಅದಾವ. ಮತ್ ಎಲ್ಲಿ ಚೇಂಜ್ ಆಗ್ತದ? ಹೆಂಗ್ ಬಂತದ ಗುಣ? ಏನ್ ಬದಲ? ಮಿಶ್ರಣ ರೀ. ಇವುಗಳ ಪ್ರಮಾಣ ಪ್ರಮಾಣ ಮಾತ್ರ ಚೇಂಜ್ ಆಗಿತ್ತು. ಮಜಾ ನೋಡ್ರಿ. ಜೋಡಣೆ ಪ್ರಮಾಣ ಮಾತ್ರ, ಜೋಡಣೆ ಏನು ಸಂಬಂಧ ಇಲ್ಲ ಇಲ್ಲಿ. ಕೇವಲ ಪ್ರಮಾಣ. ನೀವು 1 ಪ್ರೋಟಾನು 1 ಎಲೆಕ್ಟ್ರಾನು, 2 ಪ್ರೋಟಾನು 2 ನ್ಯೂಟ್ರಾನು 2 ಎಲೆಕ್ಟ್ರಾನ್ ಹಾಕಿದ್ರೆ ಏನ್ ಸಿಗ್ತೈತಿ ನಿಮ್ಗೆ? ಹೀಲಿಯಂ ಸಿಗ್ತೈತಿ. ಅದೇ ನೀವೇನಾದ್ರೂ 8 ಪ್ರೋಟಾನ್ 8 ನ್ಯೂಟ್ರಾನ್ 8 ಎಲೆಕ್ಟ್ರಾನ್ ಹಾಕಿದ್ರೆ ಏನ್ ಸಿಗ್ತದೆ ಗೊತ್ತೈತಿ? ಆಕ್ಸಿಜನ್. ಮಜಾ ನೋಡ್ರಿ ಹೆಂಗೈತಿ. ಬಟ್ ಇವನ್ ಸೇರ್ಸೋದಷ್ಟು ಈಸಿ ಇಲ್ಲ. ಇವನ್ ಸೇರ್ಸೋದು ಪ್ರೋಟಾನ್ಗಳು. ಈಗ ನಿಮಗ್ ಪ್ರಶ್ನೆ ಬರ್ಬೋದು ಹಿಂಗ ಅಂದ್ಕೊಳ್ಳೆ. ಏನ್ ಪ್ರಶ್ನೆ ನನಗಂತೂ ಒಂದ್ ಪ್ರಶ್ನೆ ಬಂದಿತ್ತು, ಒಂದ್ ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರ್ಬೋದು ನಿಮ್ಗೆ. ಹಂಗಿದ್ರೆ ಬರೀ ಪ್ರೋಟಾನ್ಗಳ ಸಂಖ್ಯೆ ಅಷ್ಟ ಚೇಂಜ್ ಆಗೋದಿದ್ರೆ ನಾ ಏನ್ ಮಾಡ್ಬೋದು? ವಿವಿಧ ಧಾತುಗಳನ್ನು ಏರ್ಪಡಿಸಬಹುದು. ಎಷ್ಟು ಬೇಕಾದಷ್ಟು ನಾನು ಗೋಲ್ಡ್ ತಯಾರು ಮಾಡ್ಕೊಳ್ಬಹುದು. ಗೊತ್ತೈತಿ ನಿಮ್ಗ? ಗೋಲ್ಡ್ಗೆ ಮತ್ತು ಪಾದರಸ ಗೊತ್ತೈತ ನಿಮ್ಗ? ಸ್ವಲ್ಪ ಪರಮಾಣು ಸಂಖ್ಯೆ ನೋಡ್ರಿ ಅದ್ರದ್ದು. ಯಾರಾದ್ರೂ ಚಿನ್ನದ ಪರಮಾಣು ಸಂಖ್ಯೆ ಎಷ್ಟು, ಪಾದರಸದ ಪರಮಾಣು ಸಂಖ್ಯೆ ಎಷ್ಟು ನೋಡ್ರಿ. ನಾನು ನೋಡ್ತೀನಿ ಇಲ್ಲಿ. ಅಟಾಮಿಕ್ ನಂಬರ್ ಅಥವಾ ಎಷ್ಟು ಪ್ರೋಟಾನ್ಗಳು ಅದಾವ ನೋಡ್ರಿ ಅದ್ರಾಗ. ಗೋಲ್ಡ್ 79 ಐತಿ. 79 ಪ್ರೋಟಾನ್ಗಳು ಅದಾವ ಗೋಲ್ಡ್ದಾಗ. ಇನ್ನ ಪಾದರಸದೊಳಗ ಅಂದ್ರೆ ಯಾವ್ದು? 80 ಅದಾವ. ಪಾದರಸದಾಗ 80 ಅದಾವು, ಗೋಲ್ಡ್ದೊಳಗೆ 79 ಅದಾವ. ಪಾದರಸ ಕಾಸ್ಟ್ಲಿ ಬಾಳ ಐತಿ. ಎಷ್ಟೈತಿ ಪಾದರಸದ ರೇಟ್? ಎಷ್ಟೈತಿ? ಪಾದರಸ ಸುಮಾರು 20,000 ರೂಪಾಯಿ ಕಿಲೋ ಸಿಗ್ತೈತಂತ ಇಂಡಿಯಾದಾಗ. ಎಷ್ಟ್ ಸಿಗ್ತೈತಿ? 20,000 ರೂಪಾಯಿಕ 1 ಕಿಲೋ ಪಾದರಸ. ಮತ್ತೆ ಪಾದರಸದಾಗ ಪಾದರಸದ ಪರಮಾಣುವಿನೊಳಗ, ಪಾದರಸದ ಪರಮಾಣು ಅದಾವಲ್ಲ ಅದ್ರೊಳಗೆ 80 ಪ್ರೋಟಾನ್ಗಳು ಅದಾವ. ಚಿನ್ನದ ಪರಮಾಣುವಿನೊಳಗೆ ಎಷ್ಟಿರ್ತಾವ? 79. ಈ ಸಂಖ್ಯೆ ಮಾತ್ರ ಡಿಫ್ರೆಂಟ್. ನೆನಪಿರ್ಲಿ, ನ್ಯೂಟ್ರಾನ್ ಇರ್ತಾವ. ನ್ಯೂಟ್ರಾನ್ ಏನು ಅದ್ರ ದ್ರವ್ಯರಾಶಿ ಕೆಲಸ ಬಾಳ ಇಲ್ಲ, ಬರೀ ದ್ರವ್ಯರಾಶಿ ಅಷ್ಟೇ ಅದು. ನಾ ಏನ್ ಹೇಳ್ತೀನಿ ನಿಮ್ಗ, ಪ್ರೋಟಾನ್ಗಳು ಚಿನ್ನದಕ್ಕೆ ಬೇರೆ ಪಾದರಸಕ್ಕೆ ಬೇರೆ ಅಂತ ಇರುದಿಲ್ಲ. ಪ್ರೋಟಾನ್ಗಳ ಹಂಗಂದ್ರೆ ನಾ ಏನ್ ಮಾಡ್ಬೋದು? ಈಗ ಪಾದರಸದ ಪರಮಾಣು ತಗೊಂಡು ಅದ್ರಾಗಿಂದ 1 ಪ್ರೋಟಾನ್ ನ ಕಿತ್ತು ತೆಗದ್ನಂದ್ರೆ ಏನಾಕೈತೆ? ಅದು ಗೂಗಲ್ಗೆ ಇಫ್ ಐ ರಿಮೂವ್ 1 ಪ್ರೋಟಾನ್ ಮರ್ಕ್ಯೂರಿ ಫ್ರಮ್, ಬರ್ತಾರ ನೋಡ್ರಿ, ಯಾರೋ ಕೇಳಿದಾರೆ, ಕ್ಯಾನ್ ಐ ರಿಮೂವ್ 1 ಪ್ರೋಟಾನ್ ಫ್ರಮ್ ಮರ್ಕ್ಯೂರಿ? ಮಂದಿ ಹುಷಾರದಾರು. ಓಕೆ. ಇಫ್ ಯು ವಾಂಟ್ ಕೇಳಿದಾರೆ ನೋಡ್ರಿ,
ಬರೀ ಎಲೆಕ್ಟ್ರಾನ್ ರಿಮೂವ್ ಮಾಡ್ರೆ ಆಗುದಿಲ್ಲ, ಪ್ರೋಟಾನ್ ರಿಮೂವ್ ಮಾಡ್ಬೇಕು. ಪ್ರೋಟಾನ್ ಮಂದಿ ಬಾಳ ಟ್ರೈ ಮಾಡಿದಾರು. ಸೊ ಇಂಥವೆಲ್ಲ, ಅಥವಾ ನೀವ್ ಏನ್ ಮಾಡ್ಬೋದು, ಇನ್ನು ಬೇರೆನೂ ಮಾಡ್ಬೋದು. ಎಸ್, ಇಟ್ ಈಸ್ ಪಾಸಿಬಲ್ ಟು ಬಟ್ ಅಥವಾ ನಾ ಏನ್ ಮಾಡ್ಬೋದು, 79 ಹೆಂಗಾರು ಮಣ್ಣ ಮಾಡ್ಬೇಕು. 79 ಪ್ರೋಟಾನ್ಗಳು ಮಾಡ್ಬೇಕಾದ್ರೆ ನಾ ಏನ್ ಮಾಡ್ತೀನಿ, 30 49 ತಗೋತೇನೆ. ಸಿಂಪಲ್ ಯಾವ ಇರ್ತಾವಲ್ಲ, 30 ಪ್ರೋಟಾನ್ಗಳು ಇರೋದು ಯಾವ್ದಾರ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಯಾವ್ದೋ ಇರ್ಬೋದು. 49 ಇರೋದ್ರಿಂದ ಯಾವ್ದೋ ಇರ್ತದೆ ಅಂತ ತಗೋತೇನೆ. ಹೆಂಗಾರು ಮಣ್ಣನು ಆ ಎರಡೆರಡು ಪರಮಾಣುಗಳನ್ನು ಕೂಡಿ ಒಂದು ಪರಮಾಣುಗತೆ ಆಗೋಂಗ್ ಬೆಸಿತೇನೆ ನೋಡಿ, 79 ಆಗೋಂಗ್. ಅವಾಗ ಗೋಲ್ಡ್ ಹಾಕತಿಲ್ಲ, ಸಂಯುಕ್ತ ಆಕೇತ್ರಿ. ಅಲ್ಲ, ಹಂಗ ಬೆಸಂಗಿಲ್ಲ ನಾನು. ಹಂಗ ಬೆಸಂಗಿಲ್ಲ ನಾನು. ರಾಸಾಯನಿಕ ಕ್ರಿಯೆಯಿಂದ ಬೆಸಂಗಿಲ್ಲ. ರಾಸಾಯನಿಕ ಕ್ರಿಯೆ ಅಲ್ಲ, ಒಂದು ಪರಮಾಣುವನ್ನೇ ಚೇಂಜ್ ಮಾಡ್ಬೇಕಿಲ್ಲ ನಾನು. ರಾಸಾಯನಿಕ ಕ್ರಿಯೆ ಒಳಗೆ ಪರಮಾಣುಗಳು ಚೇಂಜ್ ಆಗುದಿಲ್ಲ. ಪರಮಾಣುಗಳು ಬರೇ ಒಂದ್ರ ಜೋಡಿ ಪಾರ್ಟ್ನರ್ಶಿಪ್ ಮಾಡ್ಕೋತಾವ ಅಷ್ಟ. ಹಂಗಲ್ಲ, ಪಾರ್ಟ್ನರ್ಶಿಪ್ ಅಲ್ಲ. ಪರಮಾಣುಗಳನ್ನ ಏನ್ ಮಾಡ್ಬೇಕು, ನಾನು ಸೇರಿಸಿ ಒಂದೇ ಪರಮಾಣು ಮಾಡ್ಬೇಕು. ಇದು ರಾಸಾಯನಿಕ ಕ್ರಿಯೆಯಿಂದ ಆಗುದಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ರಿಯಾಕ್ಷನ್. ಈ ಅಟಾಮಿಕ್ ರಿಯಾಕ್ಷನ್ ಮಾಡಬಹುದು ಈಗ. ಆದ್ರ ಮಾಡೋದ್ರ ಕಾಸ್ಟ್ ಏನಿರ್ತದಲ್ಲ, ಸಪೋಸ್ ಅದನ್ನ ಮಾಡೋದು ಈಸಿ ಇಲ್ಲ. ಅದ್ರ ಮಾಡೋದ್ರ ಕಾಸ್ಟ್ ಏನಾಗ್ತದಲ್ಲ, ಅದು ಚಿನ್ನದಕ್ಕಿಂತ 1,000 ಲಕ್ಷ ಪಟ್ಟು ಹೆಚ್ಚಾಗಿರ್ತದೆ. ಅರ್ಥ ಆಯ್ತು ಹೇಳಾಗ್ತಿದ್ದು? ಅಂದ್ಮೇಲೆ ಮಾಡೇನು ಉಪಯೋಗ? ಚಿನ್ನ ಅದ್ರಲ್ಲೇನ ಚಿನ್ನ ತಗೋಬಹುದ್ರಿ. ಈ ರಾಸಾಯನಿಕ ನೋಡ್ರಿ, 3 ತರದ ಕ್ರಿಯೆಗಳನ್ನ ನೋಡಿದ್ವಿ ನಾವು. ಒಂದು ಮಿಕ್ಸ್ ಮಾಡೋದು ಕ್ರಿಯೆ, ಭೌತಿಕವಾಗಿ. ಹೆಂಗ ಜೋಳ ಗೋಧಿ ಮಿಕ್ಸ್ ಮಾಡಿದಂಗ, ಮಣ್ಣ ನೀರ ಮಿಕ್ಸ್ ಮಾಡೋದು, ನೀರ ಉಪ್ಪ ಮಿಕ್ಸ್ ಮಾಡೋದು, ನೀರ ಸಕ್ಕರೆ ಮಿಕ್ಸ್ ಮಾಡೋದು, ಮಿಕ್ಸ್ ಮಾಡೋದು ಕ್ರಿಯೆ. ಅಲ್ಲಿ ಯಾವ್ದೇ ರೀತಿ ರಾಸಾಯನಿಕ ಕ್ರಿಯೆನಲ್ಲಿ ಭೌತಿಕ ಮಿಶ್ರಣ. ಇನ್ನೊಂದು ಕ್ರಿಯೆ ಎಂತದ್ದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕುಡ್ಕೊಂಡು ಎಲೆಕ್ಟ್ರಾನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಅಥವಾ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಂಡು ಅವೇನ್ ಮಾಡ್ತಾವ, ರಾಸಾಯನಿಕ ಬಂಧಕ್ಕೆ ಒಳಪಟ್ಟು ಸಂಯುಕ್ತಗಳು ಉಂಟಾಗ್ತಾವ. ಸಂಯುಕ್ತ ವಸ್ತುಗಳು, ನೀರು, ಉಪ್ಪು, ಸಕ್ಕರೆ, ಜಂಗು, ಇಂಥ ಸಂಯುಕ್ತ ವಸ್ತುಗಳು ಉಂಟಾಗ್ತಾವ. ಇನ್ನೊಂದು ಏನ್ ನೋಡಿದ್ವಿ ನಾವು, ಈ ಸಂಯುಕ್ತ ವಸ್ತುಗಳು ನಡಿಬೇಕಾದ್ರೆ ಏನ್ ನಡೀದಿಲ್ಲ, ಇಲ್ಲಿ ಪರಮಾಣುಗಳು ಮಾತ್ರ 2 ಕುಡ್ಕೊಂಡು ಹೊಸ ಪರಮಾಣುಗಳು ಉಂಟಾಗುದಿಲ್ಲ. ನೆನಪಿರ್ಲಿ, ಈಗ ನೀವು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕೂಡಿಸಿ ನೀರು ಉಂಟಾಗ್ಬೇಕಾದ್ರೆ ಹೊಸ ಪರಮಾಣುಗಳು ಏನಾದ್ರು ಉಂಟಾದ್ವ, ಅಥವಾ ಕಬ್ಬಿಣ ಮತ್ತು ಆಕ್ಸಿಜನ್ ಕೂಡಿ ಫೆರಿಕ್ ಆಕ್ಸೈಡ್ ಆಗ್ಬೇಕಾದ್ರೆ ಹೊಸ ಪರಮಾಣು ಉಂಟಾಯ್ತು? ಇಲ್ಲ. ಪರಮಾಣುಗಳು ಏನಾಗ್ಲಿಲ್ಲ, ಅಲ್ಲಿ ಯಾವ್ದೇ ಚೇಂಜಸ್ ನ ಒಳಪಡ್ಲಿಲ್ಲ. ಅವೇನದು ಬರೀ ಅವೇನಾದ್ರು ಇನ್ನೊಂದ್ರ ಜೊತೆಗೆ ಕುಡ್ಕೊಂಡು ಅಥವಾ ಬಿಡುಗಡೆ ಆದು. ಒಂದ್ ಪಾರ್ಟ್ನರ್ಶಿಪ್ ನಾಗಿಂದ ಸೆಪರೇಟರ್ ಆದು, ವಿಭಜನೆ ಆದು, ಇಲ್ಲ ಅಥವಾ ಪಾರ್ಟ್ನರ್ಶಿಪ್ ನಾಗ ಹೋದು ಅಷ್ಟೇ. ಅವೇನಾಗ್ಲಿಲ್ಲ, ಪರಮಾಣುಗಳೇ ಬೇರೆ ಹೊಸ ಆಗ್ಲಿಲ್ಲ. ಈಗ ಒಂದೇ ಪರಮಾಣುವನ್ನು ನಾನು ಒಡೆದು ಬೇರೆ ಬೇರೆ ಪರಮಾಣುಗಳನ್ನ ಮಾಡ್ಬೋದೇನ, ಅಥವಾ 2 ಸಣ್ಣ ಸಣ್ಣ ಪರಮಾಣುಗಳನ್ನು ಕೂಡಿಸಿ ಒಂದೇ ಪರಮಾಣುವನ್ನು ಮಾಡ್ಬೋದೇನ? ಇದು ರಾಸಾಯನಿಕ ಕ್ರಿಯೆಯಿಂದ ಸಾಧ್ಯ ಇಲ್ಲ. ಇದನ್ನ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು, ಅಟಾಮಿಕ್ ರಿಯಾಕ್ಷನ್ಸ್ ಬೇಕು. ಅಟಾಮಿಕ್ ರಿಯಾಕ್ಷನ್ಸ್ ಬಹಳ ಶಕ್ತಿ ಬೇಕು ಅದನ್ನ ಮಾಡಾಕಂದು ಸೇರಿ. ಒಂದ್ ಕಡೆಗೆ ನಡೀತೈತಿ. ಯಾರ ಗೊತ್ತೈತಿ ನಿಮ್ಗೆ ಎಲ್ಲಿ ನಡೀತೈತಿ ಅಟಾಮಿಕ್ ರಿಯಾಕ್ಷನ್? ಎಲ್ಲೇ? ಸೂರ್ಯನ ಒಳಗೆ ನಡೀತೈತಿ, ಕರೆಕ್ಟ್. ಬಟ್ ನಮ್ಮಲ್ಲಿ ನಡೀತೈತಿ ಇಲ್ಲೆಲ್ಲ ಅಟಾಮಿಕ್ ರಿಯಾಕ್ಟರ್ಸ್ ಅದಲ್ಲ. ಕೈಗಾದೊಳಗೆ ಐತಿ, ಗೊತ್ತೈತಿ? ಬಾಂಬೆದೊಳಗೆ, ಟ್ರಾಂಬೆದೊಳಗೆ, ಕೈಗಾದೊಳಗೆ ಐತಿ. ಪರಮಾಣು ಶಕ್ತಿ ಘಟಕ, ಶಕ್ತಿ ಉತ್ಪಾದನಾ ಘಟಕ ಐತಲ್ಲ, ಪರಮಾಣು ಶಕ್ತಿ ಉತ್ಪಾದನಾ ಘಟಕ ಅದಾವಲ್ಲ, ಕೇಳಿದ್ರಿ ನೀವು? ಹೌದ್ರಿ ಸರಿ, ಕೇಳೇವ್ರಿ. ಇನ್ನೊಂದು ಕಡೆಗೆ ನಡೀತಿದ್ದು ಫಸ್ಟ್ ಟೈಮ್ ತೋರಿಸಿದ್ರಿ ಇದು ಸಾಧ್ಯ ಐತಿ ಅಂತ. ಯಾವಾಗ ಗೊತ್ತೈತಿ? 1945 ಆಗಸ್ಟ್ ಬಹುಶಃ 9ನೇ ತಾರೀಕು ಕಾಣಿಸ್ತೈತಿ. ಜಗತ್ತಿಗೆ ಬಹಳ ಕೆಟ್ಟ ಪ್ರಮಾಣದಲ್ಲಿ ಗೊತ್ತಾಯ್ತಿದ್ದು ಇದನ್ನ ಮಾಡಬಹುದು, ಮಾಡಿದ್ರೆ ಏನಾಗ್ತೈತೆ ಅನ್ನೋದು. ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ, ಜಪಾನ್ದೊಳಗ ಹಿರೋಶಿಮಾ ಮತ್ತು ನಾಗಾಸಾಕಿ ಒಳಗ ಅಟಮ್ ಬಾಂಬ್ ಹಾಕಿದ್ರು. ಗೊತ್ತೈತಿ ನಿಮ್ಗೆಲ್ಲರಿಗೂ? ಅಲ್ಲಿ ನಡೆದಂತ ಕ್ರಿಯೆ ಯಾವ್ದಪ್ಪ ಅಂತಂದ್ರ, ಯುರೇನಿಯಂ ಪರಮಾಣುವನ್ನು ಏನ್ ಮಾಡಿದ್ರು, ಹೊಡಿತೈತಿ. ಅಲ್ಲಿ ಅಟಮ್ ಬಾಂಬ್ ಒಳಗೆ ಏನಾಕೈತಿ, ಯುರೇನಿಯಂ ಪರಮಾಣು ಏನಾಕೈತಿ,
ಹೊಡಿತೈತಿ. ವಿದಳನ ಹೊಡೆದು ವಿದಳನ ಅಲ್ಲಿ ಅಟಾಮಿಕ್ ರಿಯಾಕ್ಷನ್, ಅದು ಕೆಮಿಕಲ್ ರಿಯಾಕ್ಷನ್ ಅಲ್ಲ. ಅದು ಕೆಮಿಕಲ್ ರಿಯಾಕ್ಷನ್ ಇಂದ ಅಂತಹ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಳ ಅಂದ್ರೆ ಬೆಂಕಿ ಹತ್ತೈತಿ. ಕೆಮಿಕಲ್ ರಿಯಾಕ್ಷನ್ ಇಂದ ಸಾದಾ ಬಾಂಬ್. ಅದ್ರಲ್ಲಿ ಅವ್ರು ಏನ್ ಮಾಡ್ಬಿಟ್ರು, ಪರಮಾಣುವನ್ನ ವಿಭಜನೆ ಮಾಡುವಂತಹ ಬಾಂಬ್ ಅನ್ನ ರಚನೆ ಮಾಡಿ ಅದ್ರ ಮೇಲೆ ಒಂದು ದೊಡ್ಡ ಪಿಕ್ಚರ್ ಆಗೋಗುತ್ತೆ, ಮೂವಿನೇ ಆಗೋಗುತ್ತೆ. ಅದ್ರ ಮೇಲೆ ಅಷ್ಟು ಅನೇಕ, ಒಂದಲ್ಲ ಎರಡಲ್ಲ, ಅನೇಕ ಮೂವಿಗಳು. ರೀಸೆಂಟ್ಲಿ ಒಂದು ಮೂವಿ ಬಂತು ಅದ್ರ ಮೇಲೆ, ಬಹಳ ದೊಡ್ಡ ಮೂವಿ ಆಯ್ತು. ಅದ್ ಹೆಂಗ್ ತಯಾರು ಮಾಡಿದ್ರು, ಎಷ್ಟು ವಿಜ್ಞಾನಿಗಳು ಎಲ್ಲೆಲ್ಲ ಏನ್ ಕೆಲಸ ಮಾಡಿದ್ರು, ಏನೇನಾಯ್ತು ಅಂತ ಹೇಳಿ. ಸೊ ಅದು ಏನು, ಎಂತ ಕ್ರಿಯೆ ಅದು ಅಟಾಮಿಕ್ ರಿಯಾಕ್ಷನ್. ಸೊ ಎಷ್ಟು ತರದ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಬೇರೆ, ಅಟಾಮಿಕ್ ರಿಯಾಕ್ಷನ್ ಬೇರೆ. ಗೊತ್ತಾಯ್ತು ನಿಮ್ಗ? ಏನು ಯಾರು ಹೇಳ್ತೀರಿ ವ್ಯತ್ಯಾಸ ಕೆಮಿಕಲ್ ರಿಯಾಕ್ಷನ್ ಅಟಾಮಿಕ್ ರಿಯಾಕ್ಷನ್? ಯಾರು ಹೇಳ್ತೀರಿ? ಕೈ ಎತ್ತಿರಿ ನೋಡಿ. ಕೈ ಎತ್ತಿರಿ, ಯಾರು ಹೇಳ್ತೀರಿ? ಓಕೆ, ವಿಠಲ್ ಹೇಳ್ತಿ? ಸರಿ, ಅಲ್ಲಿ ಬೆಂಕಿ ಹತ್ಕೊಳಗಲ್ರಿ, ರಾಸಾಯನಿಕ ಕ್ರಿಯೆ ಒಳಗ್ರಿ, ಅಲ್ಲಿ ಅಟಾಮಿಕ್ ಕ್ರಿಯೆ ಒಳಗ್ರಿ ದೊಡ್ಡ ಪ್ರಮಾಣದಾಗ ಸ್ಫೋಟ ಆಗ್ತೈತಿ. ಅಷ್ಟು ಹೇಳಿದ್ರೆ ಆಯ್ತು. ಅದು ಏನು ಮೂಲವಾಗಿ ಸೈಂಟಿಫಿಕ್ಲಿ ಹೇಳಿಲ್ಲ ನೀನು. ನಾನು ಎಷ್ಟು ಹೇಳಿದ್ನಲ್ಲ ಇಷ್ಟು ಮಟ್ಟ ಏನ್ ಹೇಳಿದ್ನಿ, ಅದು ಎದಕ್ಕೆ ನಾವು ಅಟಾಮಿಕ್ ಕ್ರಿಯೆ ಅಂತ ಕರಿತೀವಿ, ಪರಮಾಣು, ಅದ್ರ ಬಗ್ಗೆ ಅದು ಏನ್ ಹೇಳೇ ಇಲ್ಲ ನೀನು. ಮಲ್ಪುರಿ ನಾನು ಹೇಳಿ ತಿಳಿಲಿಲ್ಲ ನಿಮ್ಗೆ ಇಷ್ಟವರೆಗೆ? ಗಣೇಶ್, ಧಾತುಗಳನ್ನು ಹೊಳ್ಳಿ ಧಾತುಗಳನ್ನಾಗಿ ಉಳಿಸಾಕ್ರಿ ಎರಡ ಪರಮಾಣುಗಳನ್ನು ಒಟ್ಟಿಗೆ ಸೇರಿಸಿರಿ ಒಂದೇ ಪರಮಾಣು ರೀತಿ ಟೈಪ್ ಮಾಡೋದನ್ನ ಇದನ್ನ ಅಟಾಮಿಕ್ ರಿಯಾಕ್ಷನ್ ಅಂತಾರಿ. ಯಾವ ಕ್ರಿಯೆಯಲ್ಲಿ ಪರಮಾಣುಗಳು ಬದಲಾವಣೆಗೆ ಒಳಗಾಗ್ತಾವ, ಪರಮಾಣು ಒಡೆದು ಸಣ್ಣ ಸಣ್ಣ ಪರಮಾಣುಗಳು ಆಗ್ಬಹುದು, ಅಥವಾ ಎರಡು ಪರಮಾಣುಗಳು ಸೇರಿ ಹೊಸ ಒಂದು ಪರಮಾಣು ಅಟಮ್ ಉಂಟಾಗ್ಬಹುದು. ಎರಡು ರೀತಿಯಿಂದ ಯಾವ ಕ್ರಿಯೆಯಲ್ಲಿ ಪರಮಾಣುಗಳೇ ಬದಲಾಗ್ಬಿಡ್ತಾವ, ಅದು ಎಂತದ್ದು, ಎಂತ ಕ್ರಿಯೆ ಅದು? ಪರಮಾಣು ಕ್ರಿಯೆ. ಅಟಾಮಿಕ್ ರಿಯಾಕ್ಷನ್. ಇನ್ನ ರಾಸಾಯನಿಕ ಕ್ರಿಯೆದೊಳಗೆ ಏನಾಗ್ತೈತಿ? ಪರಮಾಣುಗಳು ಬದಲಾಗ್ತಾವ, ಪರಮಾಣುವಿನ ಗುಣಗಳು ಬದಲಾಗ್ತಾವ. ಈ ಪರಮಾಣುವಿನ ಗುಣ ಹೆಂಗ್ ಬದಲಾಗ್ತಾವ? ಪರಮಾಣುವಿನ ಗುಣನ ಇರ್ತಾವ. ಸಂಯೋಜನೆ ಹೊಂದತಾವ್ರಿ. ಪರಮಾಣುಗಳು ಒಂದರ ಜೊತೆಗೆ ಒಂದೇನು ಸಂಯೋಜನೆ ಹೊಂದಿರ್ತಾವಲ್ಲ, ಅದರಲ್ಲಿ ಬದಲಾವಣೆ ಆಗ್ತಾವ. ಅಂದ್ರೆ ಏನು? ಅಣುಗಳು ಬದಲಾಗ್ತಾವ. H2O ಇದೊಂದು ಅಣು, ಇದು NaCl ಇದು ಅಣು. ಇದು ಅಲ್ಲಿ ಅಣುಗಳು, ಮಾಲಿಕ್ಯೂಲ್ಗಳು, ಅಣುಗಳಿಗೆ ಏನಂತ ಕರಿತೀವಿ ನಾವು? ಬರ್ಕೊಡ್ರಿ, ಅಣು ಅಂದ್ರೆ ಏನು? ಮಾಲಿಕ್ಯೂಲ್. NaCl ಉದಾಹರಣೆ ಬರ್ಕೊರಿ, H2O. ಇಲ್ಲಿ ಬರಿತೀನಿ ನಾನು. ಇದು ನೋಡ್ರಿ, ಇವತ್ತು ಮ್ಯಾಥ್ಸ್ ಕ್ಲಾಸ್ ಹೋಗಿ ರಸಾಯನ ಶಾಸ್ತ್ರದ ಕ್ಲಾಸ್ ಆಗಿ. ಓಕೆ, ಸೊ ಅಣುಗಳಿಗೆ ಯಾವ ಉದಾಹರಣೆಗಳು? ಅಣುಗೆ ಏನಂತಾರೆ ಇಂಗ್ಲಿಷ್ ಒಳಗ? ಮಾಲಿಕ್ಯೂಲ್. ಉದಾಹರಣೆಗಳು ಯಾವುವು? NaCl ರೀ, H2O ರೀ, CO2, C6, ಇವೆಲ್ಲ. H12, ಅಥವಾ ಇವನ್ ಇದು ಸಹಿತ O2, H2, ಇವು ಸಹಿತ ಆಕ್ಸಿಜನ್ ಅಣು. ಇದು ಹೈಡ್ರೋಜನ್ ಅಣು. ಇನ್ನ ಪರಮಾಣು ಅಂದ್ರೆ ಏನು? ಇಂಗ್ಲಿಷ್ ಏನಿದು? ಬಹಳ ಇಂಪಾರ್ಟೆಂಟ್ ಇವೆಲ್ಲ, ಕರೆಕ್ಟ್ ಆಗಿ ನೀವು. ಆಟಮ್ ಏನ್ ಎಕ್ಸಾಂಪಲ್ಸ್? ಒಂದು ಗೋಲ್ಡ್ನ ಪರಮಾಣು, Au, Fe, N, C, ಕ್ಲೋರಿನ್. ಇವೆಲ್ಲ ಎಷ್ಟು ಅದಾವ ಪರಮಾಣುಗಳು? 118 ರೀ. 118 ರೀ. 118. ಇವು ಎಷ್ಟದಾವ? ಇವು ಇಲ್ರಿ, ಗೊತ್ತಿಲ್ರಿ. ಹಾ,
ಇನ್ನ ಕೇಳ್ತಾರಿ. ಇನ್ನ ಆಕ್ಚುಲ್ ಹೊರಗಡೆ ನಮ್ಗೆ ಏನ್ ಸಿಗ್ತಾವಲ್ಲ, ಮಿಕ್ಸ್ಚರ್ ಸಿಗ್ತಾವಲ್ಲ, ಮಿಶ್ರಣಗಳು. ಇವ್ ಹೆಂಗಿರ್ತಾವು? ಉದಾಹರಣೆಗೆ ಉಪ್ಪು ಬೆರೆತ ನೀರು ಹೆಂಗಿರ್ತೈತದು? ಉಪ್ಪು ಬೆರೆತ ನೀರ್ ಹೆಂಗಿರ್ತೈತದು? ಇವೆಲ್ಲಾ ಅಣುಗಳು ಬರೇ ಏನಾಗಿರ್ತಾವ, ಎಲ್ಲಾ ಕಡೆ ಕುಡ್ಕೊಂಡಿರ್ತಾವ ಅಷ್ಟ. ಹೆಂಗ ಅಕ್ಕಿ, ಜ್ವಾಳ, ಗೋಧಿ ಕುಡ್ಕೊಂಡಿರ್ತಾವಲ್ಲ, ಹಂಗಿ ಬರೇ ಕುಡ್ಕೊಂಡಿರ್ತಾವ ಅಷ್ಟ. ಅರ್ಥ ಆಯ್ತು? ಈಗ ನೋಡ, ಇದೆಲ್ಲ ಪೂರ್ತಿ ಅರ್ಥ ಆಯ್ತು. 3 ಸ್ಟೇಜ್ಗಳು. ಇದು 1ನೇ ಸ್ಟೇಜ್, 2ನೇ ಸ್ಟೇಜ್, 3ನೇ ಸ್ಟೇಜ್. 3ನೇ ಸ್ಟೇಜ್. ಇನ್ನು 4ನೇ ಸ್ಟೇಜ್ ಹೋದ್ನಿ ಅಂದ್ರೆ ನಾನು ಇಲ್ಲಿಂದ ಇನ್ನೂ ಕೆಳಗೆ ಹೋದ್ನಿ. ಇದಕ್ಕೆ ಗಣಿತಕ್ಕೆ ನಾನು ಸಂಬಂಧ ಎದಕ್ಕೆ ಹೇಳಿದ್ನಪ್ಪ ನಿಮ್ಗೆ? ಆಕ್ಸಿಯಂಗಳ ಬಗ್ಗೆ, ಸ್ವಯಂ ಸಿದ್ಧಿಗಳ ಬಗ್ಗೆ ಹೇಳಾಕತ್ತಿದ್ನಿ. ಇಲ್ಲೂ ಸ್ವಯಂ ಸಿದ್ಧಿಗಳು ಎಷ್ಟಾಗ್ಬೇಕು? ಕಡಿಮೆ ಆಗ್ಬೇಕು, ಹೆಚ್ಚಾಗ್ಬೇಕು ಅಂತ ಕೇಳಿದ್ನಿ ನಾನು ನಿಮ್ಗೆ. ಕಡಿಮೆ. ಇಲ್ಲೂ ವಿಜ್ಞಾನಿಗಳ ಗುರಿ ಅದೇ, ಅಲ್ಲಿ ಗಣಿತಜ್ಞರ ಗುರಿ ಅದೇ, ಇಲ್ಲಿ ವಿಜ್ಞಾನಿಗಳ ಗುರಿ ಅದೇ. ವಿಜ್ಞಾನಿಗಳಲ್ಲಿ ಏನ್ ಮಾಡ್ಬೇಕು? ಈ 118 ಅವ್ರಿಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಈ 118 ಕರೆ ಬ್ಯಾರೆ ಅದಾವೋ ಇವ. ಇನ್ನು ಇದ್ರಾಗ ಏನ್ರ ದೇವ್ರ ಇದ್ರೊಳಗ ಮತ್ತೇನ್ ಮಾಡಿದಾನು? ಕೆಲವೊಂದಿನ ಉಪಯೋಗಿಸ್ಕೊಂಡು ಅವಾಗ ಗೊತ್ತಾತು ಏನ್ ಸಿಕ್ಕು ಒಳಗ. ಪರಮಾಣು ನೋಡಿದಾಗ ಏನ್ ಸಿಕ್ಕು ನಮಗ? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್. ಅಟಾಮಿಕ್ ಸಬ್ ಅಂದ್ರೆ ಅಟಾಮಿಕ್ ಪಾರ್ಟಿಕಲ್ ಅಥವಾ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಸಬ್ ಅಟಾಮಿಕ್ ಅಂದ್ರ ಪರಮಾಣುವಿನ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್. ಏನು? ಕಣಗಳು. ಪರಮಾಣುವಿನ ಒಳಗಡೆ ಇರುವಂತಹ ಕಣಗಳು ಏನ್ ಸಿಕ್ಕು ನಮಗ? 3 ಏನು? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ನ್ಯೂಟ್ರಾನ್, ಎಲೆಕ್ಟ್ರಾನ್. ಇವು 3 ಸಿಕ್ಕು. ಪ್ರೋಟಾನಿಗೆ ಒಂದ್ ಥರದ ಗುಣ ಅದಾವ, ನ್ಯೂಟ್ರಾನ್ಗೆ ಒಂದ್ ಥರದ ಗುಣ ಅದಾವ, ಎಲೆಕ್ಟ್ರಾನ್ಗೆ ಒಂದ್ ಥರದ ಗುಣ ಅದಾವ. 3 ಗುಣಗಳು. ಗುಣ ಎಷ್ಟು ಹಂಗಾರ ಒಟ್ಟಾರೆ? 3. ಸೊ ಇಡೀ ವಿಶ್ವದಲ್ಲಿ ಇರುವಂತಹ ಗುಣಗಳು ಎಷ್ಟು ಹಂಗಾದ್ರೆ? ಈ 3 ಮೂಲ ಗುಣಗಳು. ಇವು 3. ಈ 3 ಗುಣಗಳಲ್ಲೇ ಇವೆಲ್ಲ ಬೇರೆ ಇದಕ್ ಬೇರೆ ಇದು ಬೇರೆ ಗುಣಗಳು ಹೆಂಗ್ ಹುಟ್ಟಿದ್ವಿ? ಪರಮಾಣುಗಳ ಸಂಖ್ಯೆ 8 ನ್ಯೂಟ್ರಾನ್, ಇಲ್ಲಿ 8 ಪ್ರೋಟಾನ್. ಹೈಡ್ರೋಜನ್ ದೊಳಗ 1 ಪ್ರೋಟಾನ್, 0 ನ್ಯೂಟ್ರಾನ್ಸ್, 1 ಎಲೆಕ್ಟ್ರಾನ್. ಹಿಂಗ ಕಾರ್ಬನ್ ದೊಳಗ ಏನು? 6 ಪ್ರೋಟಾನ್ಸ್, 6 ನ್ಯೂಟ್ರಾನ್ಸ್, 6 ಎಲೆಕ್ಟ್ರಾನ್ಸ್. ಸೊ ನ್ಯೂಟ್ರಾನ್ ಇಲ್ಲ, ಇದನ್ನು ಇರ್ಬೋದು. ಒಮ್ಮೊಮ್ಮೆ ನ್ಯೂಟ್ರಾನ್ ಇದ್ದಂತಹ ಹೈಡ್ರೋಜನ್ ಸಿಗ್ತೈತೆ ನಿಮ್ಗೆ ಸಮಸ್ಥಾನಿ. ಸೊ ಈಗ ಹಂಗಾದ್ರ ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ತಗೋತೇನೆ? ಆಕ್ಸಿಜನ್ ತಗೋತೇನಿ. ಆಕ್ಸಿಜನ್ ತಗೊಂಡು ನಾನು ಅದ್ರಾಗಿಂದ 2 ಪ್ರೋಟಾನ್ಗಳನ್ನ, 2 ನ್ಯೂಟ್ರಾನ್ ಮತ್ತೆ 2 ಎಲೆಕ್ಟ್ರಾನ್ಗಳನ್ನ ಕಡಿಮೆ ಮಾಡ್ರೆ ಏನ್ ಹುಟ್ಟಬೇಕು? ಕಾರ್ಬನ್ ರೀ. ಆದ್ರ ಹಿಂಗ ನಾವು ಯಾವ ಒಂದು ರಾಸಾಯನಿಕ ಕ್ರಿಯೆಯಿಂದ ಮಾಡಕ್ ಸಾಧ್ಯ ಐತೇನು? ಅಟಾಮಿಕ್ ಕ್ರಿಯೆ. ಅಟಾಮಿಕ್ ರಿಯಾಕ್ಷನ್ ಬಹಳ ಶಕ್ತಿ ಬೇಕು. ಅದು ಈಸಿ ಇಲ್ಲ, ಅದು ಮಾಡಾಕ ಒಮ್ಮೆ ಸಾಧ್ಯನೂ ಆಗುದಿಲ್ಲ. ನಾರ್ಮಲ್ ಕೇಸ್ ಒಳಗ ಕೆಲವು ಕೇಸ್ಗಳಲ್ಲಿ ಮಾತ್ರ ಮನುಷ್ಯಾಗ ಸಾಧ್ಯ ಆಗೈತೆ. ಉದಾಹರಣೆಗೆ ದೊಡ್ಡ ಪರಮಾಣು ತಗೊಳ್ದು ಯುರೇನಿಯಂ ಅಂತವು, ಅವನ್ ಏನ್ ಮಾಡಿದಾರು? ಕೆಲವೊಮ್ಮೆ ಒಡೆದ ಸಣ್ಣ ಮಾಡಿದಾರೆ. ಹಂಗ ಮಾಡ್ಬೇಕಾದ್ರೆ ಅದಕ್ಕೆ ಶಕ್ತಿ ಹೊರಗಿಂದನೂ ಹಾಕ್ಬೇಕು. ಹಾಕಿ ಆದ್ಮೇಲೆ ಬಹಳಷ್ಟು ಶಕ್ತಿ ಹೊರಗಡೆನೂ ಬಿಡುಗಡೆ ಆಗ್ತದೆ. ಇನ್ಫ್ಯಾಕ್ಟ್ ಸೂರ್ಯನೊಳಗೆ ಯಾರೋ ಹೇಳಿದ್ರಲ್ಲ, ನಿರಂತರವಾಗಿ ಈ ಅಟಾಮಿಕ್ ರಿಯಾಕ್ಷನ್ ನಡೆದೈತಲ್ಲಿ. ಏನ್ ನಡೆದೈತಲ್ಲಿ? ಹೈಡ್ರೋಜನಿನ 2 ಪರಮಾಣುಗಳು ಕೂಡಿ ಏನಾಗತ್ತಿದಾವ? ಹೀಲಿಯಂನ ಪರಮಾಣು ಉಂಟಾಗತ್ತೆ. ಅಲ್ಲೇನ ಅದಾಗತ್ತಲ್ಲ, ಇದಕ್ಕ ಏನಂತ ಕರಿತಾವ ನಾವು? ಇದು ವಿದಳನ ಕ್ರಿಯೆ ಅಲ್ಲ, ಇದು ಸಂಯೋಜನಾ ಕ್ರಿಯೆ. ಇದಕ್ಕೆ ನಾವೇನಂತ ಕರಿತೇವೆ? ಅಟಾಮಿಕ್ ಫ್ಯೂಷನ್ ರಿಯಾಕ್ಷನ್. ಅಟಾಮಿಕ್ ಫ್ಯೂಷನ್. ನೋಡು, ಫ್ಯೂಷನ್ ಅಂದ್ರೆ ಸಂಯೋಜನೆ.
ಫ್ಯೂಷನ್ ಅಂದ್ರೆ ಬೆಸೆಯೋದು. ಇನ್ನ ಹಿರೋಶಿಮಾ ನಾಗಾಸಕಿ ಒಳಗೆ ನಡೆದಿತ್ತು ಅದ್ಯಾವುದು? ಅಟಾಮಿಕ್ ಫಿಷನ್. ಫಿಷನ್ ಅಂದ್ರೆ ಏನು? ಒಡೆಯೋದು. ಫಿಷನ್ ಅಂದ್ರ ಏನಿದು? ಫಿಷನ್ ಅಂದ್ರ ಒಡಿಯೋದ್ರಿ. ಒಡೆಯೋದು. ಬರ್ಕೊಡ್ರಿ, ಒಡೆಯೋದು. ಅಥವಾ ಇದಕ್ಕೇನಂತೀವಿ ನಾವು? ವಿದಳನ. ಫ್ಯೂಷನ್ ಅಂದ್ರೆ ಕೂಡಿಸುವುದು. ಅಥವಾ ಇದಕ್ಕೇನಂತೀವಿ ನಾವು? ಸಂಯೋಜನೆ. ಸಂಯೋಜನಾ ಕ್ರಿಯೆ. ಸೂರ್ಯನ ಒಳಗೂ ಪರಮಾಣುಗಳು ಇದಾವಂದ್ರ ಬಾಹ್ಯಾಕಾಶದಾಗೂ ಇರ್ತಾವ್ರಿ? ಇಲ್ಲ, ಎಲ್ಲೆಲ್ಲಿ ದ್ರವ್ಯರಾಶಿ ಇತ್ತಲ್ಲ ಅಲ್ಲೆಲ್ಲ ಪರಮಾಣುಗಳು. ದ್ರವ್ಯರಾಶಿ ಇರೋದೆಲ್ಲ ಪರಮಾಣು. ಸೂರ್ಯನೊಳಗ್ ಬಾಳ ಐತೆ ದ್ರವ್ಯರಾಶಿ. ಭೂಮಿಯ ಎಷ್ಟ್ ಪಟ್ಟ ಐತಿ ಗೊತ್ತೈತಿ ಸೂರ್ಯ ದ್ರವ್ಯರಾಶಿ ಒಳಗ? 108. 108 ಅಲ್ಲ, 1003 ಬಾಳ ಐತಿ. ಬಾಳ ಪಟ್ಟ, ಬಾಳ ಭೂಮಿಗಳು ಕೂಡಿದಾಗ ಒಂದು ಸೂರ್ಯನಷ್ಟು ದ್ರವ್ಯರಾಶಿ ಆಗ್ತದೆ. ಅಷ್ಟಿಷ್ಟಿಲ್ಲ ಸೂರ್ಯ. ಏನೈತಿ ಎಲ್ಲ ದ್ರವ್ಯರಾಶಿ ಘನ ರೂಪದಲ್ಲಿ ಐತೋ ಏನು ದ್ರವ್ಯರಾಶಿ ಅನಿಲ ರೂಪದಲ್ಲಿ ಇರ್ತೈತೋ ಆ ಟೆಂಪರೇಚರ್ದಾಗ? ಅನಿಲ ರೂಪದಲ್ಲಿ. ಅಷ್ಟು ಶಾಖ ಇದ್ದಲ್ಲಿ ಯಾವ ವಸ್ತು ಏನಾಗುದಿಲ್ಲ ಘನ ರೂಪದಲ್ಲಿ ಇರಾಕ್ ಸಾಧ್ಯ ಇಲ್ಲ. ಕಬ್ಬಣ ಸಹಿತ ಅಲ್ಲಿ ಘನ ರೂಪದಲ್ಲಿ ಇರೋದಿಲ್ಲ. ಒಂದ್ ವೇಳೆ ಕಬ್ಬಣ ಇರ್ತಿತ್ತಂದ್ರ ಅಲ್ಲಿ ಎಲ್ಲವೂ ಕಬ್ಬಣ ಕಾದು ಕಬ್ಬಣ ದ್ರವರೂಪಕ್ಕೆ ಬಂದು ಅದು ಆಮಿಯಾಗಿ ಕಬ್ಬಣದ ಅನಿಲ ಇರ್ತಿತ್ತಲ್ಲಿ, ಚಿನ್ನದ ಅನಿಲ ಇರ್ತಿತ್ತಲ್ಲಿ. ಚಿನ್ನ ಏನಾದ್ರು ಒಗದ್ರ ಅಲ್ಲಿ. ಅರ್ಥ ಆಗತೈತಿ? ಅಷ್ಟು ಶಾಖ ಐತೆ. ಅದರ ಒಂದು ಸಣ್ಣ ಅಂಶ ನಮಗ್ ಬಂದು ಬಡಿತಪ್ಪ ಅಂದ್ರೆ ಯಪ್ಪ ಎಷ್ಟು ಬಿಸಿಲಾಗೈತೆ ಅಂತ ನಾವು. ಸೊ ಇಲ್ಲಿ ಹಂಗಾರ ನಮ್ಮ ಮೂಲ ಘಟಕಗಳು ಎಷ್ಟದು ಭೌತಶಾಸ್ತ್ರದೊಳಗ? ಈಗ ಮೂಲ ಘಟಕಗಳು ಎಲ್ಲಾ ನಮ್ ಸುತ್ತಮುತ್ತಲ ವಿಶ್ವ ಎದರಿಂದ ಆಗೈತಿ? ಎಷ್ಟು ಘಟಕಗಳಿಂದ, ಎಷ್ಟು ಗುಣಗಳಿಂದ ಆಗೈತಿ? 3. ಬಟ್ ಮನುಷ್ಯ ಇಲ್ಲೇ ನಿಂತಿಲ್ಲ. ಮನುಷ್ಯ ಇಲ್ಲೇ ನಿಂತಿಲ್ಲ. ಅಲ್ಲೇ ಸಮಾಧಾನ ಆಗ್ಲಿಲ್ಲ. ಇದ್ರಾಗ ಯಾವ್ದ್ರ ಇನ್ನೂ ಒಂದು ಮೂಲ ಘಟಕ ಇರ್ಬೇಕಲ್ಲ, ಒಂದೇ ಯಾವ್ದ್ರಲ್ಲ ಎಲ್ಲ ಆಗಿರ್ಬೇಕಿದು ಅಂತ ಒಂದು 3 ಇದ್ರು ಸಮಾಧಾನ ಇಲ್ಲ ಅವ್ನಿಗೆ. ಬಹುತೇಕ ಮನುಷ್ಯ ಏನ್ ಹುಡುಕ್ಯಾಡತ್ತಾನು? ಅದೇನೋ ಒಂದ್ ಐತದು, ಆ ಒಂದ್ರಲ್ಲೇ ಎಲ್ಲ ಆಗಿರ್ ಅದನ್ನ ಹುಡುಕ್ಯಾಡತ್ತಾನ ಮನುಷ್ಯ. ಅಂತ ಹೇಳಿ ನ್ಯೂಟ್ರಾನ್ ಹೊಡೆದಾರ, ಅದ್ರೊಳಗೂ ಕ್ವಾರ್ಕ ಸಿಕ್ಕಿದಾವ. ಏನಾಗೈತಿ? ಪ್ರೋಟಾನ್ ಹೊಡೆದಾಗ ಏನ್ ಸಿಕ್ಕಿದಾವು? ಕ್ವಾರ್ಕ್. ನ್ಯೂಟ್ರಾನ್ ಹೊಡೆದಾಗ ಅದ್ರಾಗ ಏನ್ ಸಿಕ್ಕಿದಾವು? ಕ್ವಾರ್ಕ ಸಿಕ್ಕಿದಾವು. ಓಕೆ. ಎಲೆಕ್ಟ್ರಾನ್ ಅದು ಬೇರೆ. ಎಲೆಕ್ಟ್ರಾನ್ ಅದನ್ನ ಒಡ್ಯಾಕ್ ಬಂದಿಲ್ಲ, ಇನ್ನು ಎಲೆಕ್ಟ್ರಾನ್ ಒಡ್ಯಾಕ್ ಬರುದಿಲ್ಲ. ಸೊ ಈಗೇನಾಗೈತಿ ಹಂಗಾದ್ರೆ ಎಲೆಕ್ಟ್ರಾನ್ಗಳು ಅವೆಲ್ಲ ಲೆಪ್ಟಾನ್ಸ್ ಅನ್ನುವಂತ ಒಂದು ಜಾತಿ ಕಣಗಳು ಅಂತ ಬೇರೆ ಬೇರೆ ಕಣಗಳು ಸಿಕ್ಕಿದಾವ್. ಮತ್ತೆ ಎಲೆಕ್ಟ್ರಾನ್ ಅಂತವನ್ನ ಬೇರೆ ಕಣಗಳು ಸಿಕ್ಕಿದಾವ್, ಲೆಪ್ಟಾನ್ಗಳು ಅಂತಾರ. ಆ ಲೆಪ್ಟಾನ್ಗಳು ಮತ್ತೆ ಕ್ವಾರ್ಕ್ಗಳು ಉಳ್ಕೊಂಡಿದಾವೆ. ಈಗ ಮನುಷ್ಯಾಗ ಅಲ್ಲೂ ಸಮಾಧಾನ ಇಲ್ಲ. ಅದನ್ನ ಒಡೆದು ಅದನ್ನ ಪೂರ್ತಿ ಏನ್ ಮಾಡ್ಬೇಕಾಗೈತಿ? ಈಗ ಒಂದ್ರಲೇನ ಏನ್ ಆಗೈತಿ? ಈ ವಿಶ್ವ ಎಲ್ಲಾ ಸೀಕ್ರೆಟ್ ಏನೈತಿ ಅದೇನೋ ಒಂದ್ ಐತದು, ಆ ಒಂದ್ರಲ್ಲೇ ಎಲ್ಲಾ ಅಡಿಗೆ ಆಗೈತಿ ಅನ್ನೋದು ನಮ್ದು ನಂಬಿಕೆ. ಸೈಂಟಿಸ್ಟ್ ಏನ್ ನಂಬಿಕೆಪ್ಪ ಅಂದ್ರ ಬೇರೆ 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 ವಸ್ತುಗಳಿಂದ ಮಾಡಿಲ್ಲ ದೇವ್ರ ಈ ವಿಶ್ವವನ್ನ. ಏನೋ ಒಂದ್ ತಗೊಂಡು ಅದ್ರಲ್ಲೇನ ಎಲ್ಲ. ಹಂಗ ಸೇಮ್ ಗಣಿತದೊಳಗೇನು ನಾವು ಮೂಲವಾಗಿ ಒಪ್ಪುವಂತಹದ್ದು ಕೆಲವೊಂದು ಅತ್ಯಂತ ಕಡಿಮೆ ಅಂಶಗಳದಾವ ಕಾಮನ್ ಸೆನ್ಸ್ಲೆ. ಇವುಗಳಿಂದ ನಾವು ಉಳಿದದನ್ನೆಲ್ಲ ತರ್ಕಬದ್ಧವಾಗಿ ಇದು ಸತ್ಯ ಇದು ಅಸತ್ಯ ಅಂತ ನಾವು ಮಾಡ್ಕೋತೀವಿ ಅಂತ ಯೂಕ್ಲಿಡ್ ಏನ್ ಮಾಡಿದ? ನೀವು 5 ಸಾಕು, ಈ 5 ಮಾತ್ರ ನೀವು ಏನಂತ ಒಪ್ಕೊಳ್ರಿ? ಸ್ವಯಂ ಸಿದ್ಧಗಳು, ಪ್ರೂಫ್ ಇಲ್ದೆ ಒಪ್ಕೊಳ್ರಿ. ಉಳಿದದನ್ನ ಎಲ್ಲವನ್ನು ನಾವು ಪ್ರೂವ್ ಮಾಡಬಹುದು ಅಂತ ಹೇಳಿದ. ಇದು ಮುಖ್ಯವಾದದ್ದು. ಸೊ ನೀವ್ ಏನಾದ್ರೂ ಯುಕ್ಲಿಡಿನ್ಕಿಂತ ಹೆಚ್ಚಿನ ಕೆಲಸ ಮಾಡ್ಬೇಕಂದ್ರೆ ಸ್ವಯಂ ಸಿದ್ಧಗಳ ಸಂಖ್ಯೆ ಹೆಚ್ಚು ಮಾಡ್ಬೇಕು, ಕಡಿಮೆ ಮಾಡ್ಬೇಕು? ಸೊ ಯುಕ್ಲಿಡಿನ್ ಇಂಪಾರ್ಟೆಂಟ್ ಏನ್ ಇಂಪಾರ್ಟೆನ್ಸ್ ಅಂತ ಯುಕ್ಲಿಡಿನ್ ಸ್ವಯಂ ಸಿದ್ಧಗಳು ಯಾಕೆ ಇಷ್ಟು ನಿಮ್ಗೆ ಕಲಿಸ್ತಾರಂದ್ರೆ
ಆ ಸ್ವಯಂ ಸಿದ್ಧಗಳು ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಆ ಕಾಮನ್ ಸೆನ್ಸ್ ಇಲ್ಲ ಅಂತಲ್ಲ. ಆದ್ರೆ ಏನ್ ಹೇಳಕತ್ತಾರಲ್ಲ ಅಂದ್ರ ಅದನ್ನೇ ಆ ಪಾಯಿಂಟ್ ಮಿಸ್ ಮಾಡ್ಬಿಡ್ತಾರ. ಏನ್ ಹೇಳಕತ್ತಾರಂದ್ರ ಇವ್ 5 ಸಾಕು, ಇವ್ 5 ಏನು ಸಾಕು ಅಂತ ಹೇಳೋದೈತ್ಲಾ, ಇವ್ 5 ಸಾಕು ಅಂತ ಹೇಳೋದೈತ್ಲಾ, ಅದು ಮುಖ್ಯ. ಅರ್ಥ ಆಯ್ತು ಹೇಳಕ್ತಿದ್ದು? ಟೈಮ್ ಆಯ್ತು ಈಗ ಆ ಲೆಕ್ಕ ಒಂದ್ ಪೂರ್ಣ ಮಾಡ್ರಿ. ಹಾ, ಆ ಲೆಕ್ಕ ಒಂದು ಪೂರ್ಣ ಮಾಡೋಣ. ಯಾಕಂದ್ರೆ ಅದ್ರ ಬಗ್ಗೆ ಎದಕ್ಕೆ ಇದು ಬಂತಪ್ಪ ಅಂದ್ರ, ಈಗ ಇದಿತ್ತಲ್ಲ, ಇದು 3x ಪ್ಲಸ್ 3 = 69 ಇತ್ಲ. ಇದನ್ನ ನಾನು ಇದೈತಲ್ಲ, ಈ ಸಮೀಕರಣ ಐತ್ಲ, ಇದು ನಾ ಏನ್ ಹೇಳಿದ್ನಿ, ಇದು ತಕಡಿ ಇದ್ದಂಗ. ಈ ಕಡೆನು ಏನಾರ ಕಳಿಬಹುದು, ಈ ಕಡೆ ಏನಾರ ಕಳಿಬಹುದು. ನಾ ಏನ್ ಮಾಡ್ತೇನಿ, ಈ ಕಡೆ 3 ಕಳಿತೇನಿ, ಅವಾಗ ಈ ಕಡೆ ಏನ್ ಮಾಡ್ತೇನಿ, 3 ಕಳಿತೇನಿ. ಹಾ, ಸೊ ಈ ಕಡೆಯಿಂದ ಈ ಕಡೆ ಹೋಗಂಗಿಲ್ಲ 3. ಆಕ್ಚುಲಿ ಏನ್ ಮಾಡತೇನಿ, ಈ ಕಡೆನು 3 ಕಳ್ಯಾಕತೇನಿ, ಈ ಕಡೆನು 3 ಕಳ್ಯಾಕತೇನಿ. ಈಗ ಏನಾಯ್ತು, +3 ಮತ್ತು -3 0 ಆಯ್ತು. +3 -3 ಅಂದ್ರೆ ಏನಾಗ್ತದೆ, 0 ಆಯ್ತು. 3x = 69 - 3 ಉಳಿತು. ಇದನ್ನ ನಿಮ್ಗೆ ಹೆಂಗ್ ಹೇಳಿರ್ತಾರೋ, ಇಲ್ಲಿ ಪ್ಲಸ್ ಕ್ರಿಯೆ ಮಾಡಿದಾರಲ್ಲ, ಈ ಕಡೆ ಹೋದಾಗ ಇದ್ರ ರಿವರ್ಸ್ ಕ್ರಿಯೆ ಮೈನಸ್ ಕ್ರಿಯೆ ಮಾಡ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಸೊ 3x = ಎಷ್ಟಾಯ್ತು, 66 ಆಯ್ತು. x = ಏನಾಯ್ತು ಮತ್ತೆ ನೋಡ್ರಿ. ಈಗ ಇಲ್ಲಿ ಏನ್ ಮಾಡ್ತೇನೆ, ಎರಡು ಕಡೆ ಏನ್ ಮಾಡ್ತೇನೆ ನೋಡ್ರಿ, ಎರಡು ಕಡೆ ಏನ್ ಮಾಡ್ತೇನೆ ನೋಡ್ರಿ, ಡಿವೈಡೆಡ್ ಬೈ 3 ಮಾಡ್ತೀನಿ. ಕ್ಯಾನ್ಸಲ್ ರೀ. x = 66/3 = ಹಾ, ಈಗ ನೋಡೋಣ. ಈಗ ಹಂಗಾರೆ x ನಮ್ದು ಯಾವ್ದಕ್ಕೆ x ಅಂತ ಕರ್ದಿದ್ರು, 1ನೇ ಸಂಖ್ಯೆಗೆ x ಅಂತ ಕರ್ದಿದ್ದು. 2ನೇ ಸಂಖ್ಯೆ ಎಷ್ಟಾಯ್ತು, 21. 3ನೇ ಸಂಖ್ಯೆ ಎಷ್ಟಾಯ್ತು, 22. ಸಾರಿ 3 ಇವನು ಕೂಡ್ಸ್ರಿ, ಈಗ ಕೂಡ್ಸ್ರಿ, ಬರೋಬರ್ ಆತ ನೋಡ್ರಿ. 69 ಬರ್ತೈತಿ. ಓಕೆ, ಒಂದು ಹಾಲ್ನಾಗ ಎಷ್ಟೋ ಹುಡುಗರು ಇದಾರ, ಒಂದು ಹಾಲ್ನಾಗ ಎಷ್ಟೋ ಹುಡುಗರು ಅದಾರ, ಹಿಂಗ ಬಹಳಷ್ಟು ಅದಾರ, ಮಂದಿ ಅದಾರ. ಇಲ್ಲಿ ಏನ್ ಮಾಡ್ತಾರು, ಪ್ರತಿಯೊಬ್ರು ಜೊತೆಗೆ ಹ್ಯಾಂಡ್ ಶೇಕ್ ಮಾಡ್ತಾರ. ಪ್ರತಿಯೊಬ್ರು ಜೊತೆಗೆ ಏನ್ ಮಾಡ್ತಾರ, ಹ್ಯಾಂಡ್ ಶೇಕ್ ಮಾಡ್ತಾರೆ. ಒಟ್ಟಾರೆ ಎಷ್ಟು ಹ್ಯಾಂಡ್ ಶೇಕ್ಗಳು ಆಗ್ತಾವಂದ್ರ 3916 ಹ್ಯಾಂಡ್ ಶೇಕ್ಗಳು ಆಗ್ತಾವ. ಒಟ್ಟಾರೆ ಪ್ರತಿಯೊಬ್ರು ಜೊತೆಗೆ ಏನ್ ಮಾಡಿದಾರು, ಹ್ಯಾಂಡ್ ಶೇಕ್ ಮಾಡಿದಾರೆ. ಇಂಥದೊಂದು ಪ್ರಶ್ನೆ ಇತ್ತು ನಿಮಗ ಪ್ರತಿಭಾ ಪೋಷಕ, ಬಟ್ ಇಲ್ಲಿ ಕೇಳ್ತಾನು ಎಷ್ಟು ಮಂದಿ ಅದಾರಿ ಅಂತ ಕೇಳ್ತಾನೆ. ಇದ್ರಾಗ ಈ ಹಾಲ್ನಾಗ ಎಷ್ಟು ಮಂದಿ ಇದಾರು ಅಲ್ಲಿ ಈಗ ಕೇಳಿದ್ನಿ ಇಲ್ಲ. ಹ್ಯಾಂಡ್ಶೇಕ್ಗಳು ಎಷ್ಟಾಗಿದಾವೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಎಷ್ಟಾಗಿದಾವೆ ಹ್ಯಾಂಡ್ಶೇಕ್ಗಳು? 3916. ತೆಗ್ಯಾಕ್ ಬರ್ತೈತಿ ಇದನ್ನ? ಸಪೋಸ್ 6 ಹ್ಯಾಂಡ್ ಶೇಕ್ಗಳು ಆಗಿದ್ದು ಅಂದ್ರ 3 ಜನ ರೀ. ಎಷ್ಟು ಮಂದಿ ಇರ್ತಿದ್ವಿ? 3 ಜನ ರೀ. 3 ಜನ ಇದ್ರೆ 6 ಆಗ್ತಾವು ನೋಡ್ರಿ. 2 ಜನ ರೀ. 3 ಜನ ಇದ್ರೆ ಇದೊಂದು ಹ್ಯಾಂಡ್ ಶೇಕ್, ಇದೊಂದು ಹ್ಯಾಂಡ್ ಶೇಕ್, ಇದೊಂದು ಹ್ಯಾಂಡ್ ಶೇಕ್. ಸರ್ 12 ಜನ ಇರ್ಬೇಕ್ರಿ. ಸರ್ 12 ಜನ ಇರ್ಬೇಕು, ಹೌದಲ್ರಿ? 12 ತಪ್ಪಕತ್ರಿ. 12 ಹೆಚ್ಚಾಗ್ತಾವ. 2 ಜನ ರೀ. 3 ಮಂದಿ ಇದ್ರೆ 3 ಹ್ಯಾಂಡ್ ಶೇಕ್ ಇರ್ಬೇಕ್ರಿ. ಜಾನ್. ಸರ್ 6 ಹ್ಯಾಂಡ್ ಶೇಕ್ 3 ಮಂದಿ ರೀ. 2 ಜನ ಬೇಕ್ರಿ. 6 ಹ್ಯಾಂಡ್ ಶೇಕ್ ಆಗ್ಬೇಕಾದ್ರೆ ಎಷ್ಟು ಮಂದಿ ಇರ್ಬೇಕು ಯೋಚನೆ ಮಾಡಿ. ಎಲ್ಲ 4 ಜನ ರೀ. 4 ಜನ ರೀ. 10 ಹ್ಯಾಂಡ್ ಶೇಕ್ ಆದ್ವು ಅಂದ್ರೆ 4 ಜನ. 5 ಜನ ರೀ. 15 ಹ್ಯಾಂಡ್ ಶೇಕ್ ಆದ್ವು ಅಂದ್ರೆ 5 ಜನ ರೀ. 15ಕ್ಕೆ 8 15 ಹ್ಯಾಂಡ್ ಶೇಕ್ ಆಗ್ಬೇಕಾದ್ರೆ ಎಷ್ಟು?
ಇದು ಎಷ್ಟದರಲ್ಲಿ ಎಷ್ಟದರಲ್ಲಿ ಆರಿ ಹ್ಯಾಂಡ್ ಶೇಕ್ ಆರಿ ಹ್ಯಾಂಡ್ ಶೇಕ್ 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 ಎಷ್ಟಾದ್ರು ನೋಡ್ರಿ ಏನು ಸರಿ ಹ್ಯಾಂಡ್ ಶೇಕ್ 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 ಎಷ್ಟದು 15 ಇದಾದ ಇದು 5 ಮಂದಿ ಇದ್ದಾಗ ಇದು 4 ಮಂದಿ ಇದ್ದಾಗ 4 ಮಂದಿ ಇದಾರು 1 2 3 4 6 ಹ್ಯಾಂಡ್ ಶೇಕ್ ಹಾಕೊಂಡ್ ನೋಡ್ರಿ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಒಂದ್ ಸೂತ್ರ ಹೇಳಿದ್ರಿ ಇದಕ್ರಿ. ಆದ್ರ ಆರು ನಾ ಈಗೇನ್ ಕೇಳಾಕತ್ತೀನಿ ಇಷ್ಟು ಹ್ಯಾಂಡ್ ಶೇಕ್ ಆಗಬೇಕಂದ್ರ ಎಷ್ಟು ಮಂದಿ ಇರಬೇಕು ಉರ್ಪಾಟೆ ಕೇಳಾಕ್ತೇನೆ ಈಗ ನಾನು ಉರ್ಪಾಟೆ ಕೇಳಾಕತ್ತೆ ಸೊ ಇದು ಹೋಮ್ವರ್ಕ್ ಇದು